ಓಂ ಶಾಂತಿ. ಎಲ್ಲರೂ ಒಂದ್ಸಲ ಪ್ರೀತಿಯಿಂದ, ಮಂದಹಾಸದಿಂದ, ಸಂತೋಷವಾಗಿ ಓಂ ಶಾಂತಿ ಹೇಳ ನೋಡೋಣ. ಶಾಂತಿದಾತನಾದ, ಶಾಂತಿ ಸಾಗರನಾದ, ಶಾಂತಿ ದೇವನಾದ, ಶಾಂತಿ ಸ್ಥಾಪಕನಾದ, ಜಗದೊಡೆಯ, ಮನದೊಡೆಯ ಈಶ್ವರನನ್ನ, ಪರಮಾತ್ಮ ಶಿವನನ್ನ ಸ್ಮರಿಸ್ತಾ ನಾವೆಲ್ಲರೂ ಶಿವ ದರ್ಶನ ಚಿಂತನ ಮಾಲೆಯಲ್ಲಿದ್ದೇವೆ. ಬಹಳ ಮುಖ್ಯವಾಗಿ ಪರಮಾತ್ಮ ಪರಶಿವ ಇಡೀ ಜಗತ್ತಿಗೆ ಒಬ್ಬನೇ. ದೇವತೆಗಳು 33 ಕೋಟಿ, ದೇವರು ಒಬ್ಬನೇ. ಆ ದೇವರು ಯಾರನ್ನ ಅನೇಕ ಹೆಸರುಗಳಿಂದ ನಾವು ಕರೀತಾ ಬಂದಿದ್ದೀವಿ. ಸಕಲಕ್ಕೆಲ್ಲಕ್ಕೆ ನೀನೆ ಅಕಳಂಕ ಗುರುವೆಂದು ನಿಖಿಲ ಶಾಸ್ತ್ರವು ಪೇಳುತ್ತಿರಲರಿದೆನೋ. ಅವರವರ ಭಾವಕ್ಕೆ, ಅವರವರ ಭಕುತಿಗೆ, ಅವರವರಿಗೆಲ್ಲ ದೇವ ನೀನೊಬ್ಬನೇ. ಹರಿಯ ಭಕ್ತರಿಗೆ ಹರಿ, ಹರನ ಭಕ್ತರಿಗೆ ಹರ, ನರರೇನು ಭಾವಿಸಿದರದರಂತೆ ತೋರುವನು ಅಂತ ಯಾವ ಪರಮಾತ್ಮನ ಮಹಿಮೆಯನ್ನ ಶರಣರು ಹಾಡಿದ್ರು. ಯೋ ಯೋ ಯಾಮ್ ಯಾಮ್ ತನುಂ ಭಕ್ತಃ ಶ್ರದ್ಧೆಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದದಾಮ್ಯಹಂ ಅಂತ ಪರಮಾತ್ಮನ ಕುರಿತು ಭಗವದ್ಗೀತೆ ಏನು ಹೇಳುತ್ತೆ. ಯಾರನ್ನ ಯಾವ ಭಾವದಿಂದ ನಾವು ಆರಾಧಿಸಿದ್ರು ಫಲ ಕೊಡುವವನು ಮಾತ್ರ ನಾನೊಬ್ಬನೇ ಅಂತ ಭಗವಂತ ಹೇಳ್ತಾನೆ. ಹಾಗಿರುವ ಸರ್ವಶಕ್ತನಾದ ಪರಮಾತ್ಮ, ನೆನ್ನೆ ನಾವೆಲ್ಲರೂ ಸಹ ಆ ಪರಮಾತ್ಮ ಶಿವನ ದರ್ಶನ ಮಾಡಬೇಕಾದ್ರೆ ಮೊದಲು ಸ್ವಯಂನ ದರ್ಶನ ಬಹಳ ಅವಶ್ಯಕ. ತನ್ನ ತಾನರಿತರೆ ಮಾನವ, ಮರೆತರೆ ದಾನವ. ಇವತ್ತು ನಮ್ಮನ್ನು ನಾವು ಮರೆತು ಬಿಟ್ಟಿದ್ದೀವಿ. ಹುಟ್ಟಿದ ಮೇಲೆ ಬರುವಂತಹ ಹೆಸರು ವಿಳಾಸ ನಮ್ಮದು ಅಂತ ತಿಳ್ಕೊಂಡು ಕೂತಿದ್ದೀವಿ. ಹುಟ್ಟಿಗೆ ಮುಂಚೆಯೂ ಹುಟ್ಟಿನ ನಂತರವೂ ಇರುವಂತಹ ನಮ್ಮ ಶಾಶ್ವತವಾದಂತಹ ಪರಿಚಯದಿಂದ ನಾವು ವಿಮುಖರಾಗಿದ್ದೇವೆ. ಆದ್ರಿಂದ ಅಗತ್ಯವಾಗಿ ನಮ್ಮನ್ನ ನಾವು ತಿಳ್ಕೊಳ್ಳೋಣ ಎನ್ನುವ ಪ್ರಯತ್ನದಲ್ಲಿ ನಿನ್ನೆ ನಾವೆಲ್ಲ ಈ ಮಾನವ ಶರೀರದ ಜೊತೆಗೆ ನಮಗೆ ಸಂಬಂಧ ಇದೆ. ಹಾಲು ನೀರಿನ ಬೆಸಿಗೆ ಇದ್ದ ಹಾಗೆ ಹಂಸ ಹೇಗೆ ಹಂಸಕ್ಷೀರ ನ್ಯಾಯದಂತೆ ಹಾಲು ನೀರನ್ನ ಬೇರ್ಪಡಿಸಬಲ್ಲುದೋ ಹಾಗೆ ಪರಮಾತ್ಮ ಜಗತ್ತಿನ ನಿಯಾಮಕನಾದ, ರಚಯಿತನಾದ, ತಂದೆಯಾದ ಪರಮಾತ್ಮ ಶರೀರ ಮತ್ತು ಆತ್ಮನ ಮಧ್ಯದ ಸಂಬಂಧವನ್ನ ಹೇಳ್ತಾ ಅದನ್ನು ಅರಿಯುವುದರಿಂದ ನಮಗಾದ ಲಾಭವನ್ನು ಸಹ ತಿಳಿಸಿಕೊಟ್ಟಿದ್ದಾನೆ. ಅತಿ ದೇಹದ ಅಭಿಮಾನ, ದೇಹದ ಅಭಿಮಾನದಿಂದಾಗಿ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಅದರ ಪರಿಣಾಮವಾಗಿ ಜಗತ್ತೆಲ್ಲವೂ ಇವತ್ತು ಒಂದು ರೀತಿಯ ಅಶಾಂತಿಯ ಬೆಂಕಿಯಲ್ಲಿ ಬೇಯ್ತಾ ಇದೆ. ನಾವು ಅನ್ಕೊಳ್ತೀವಿ ನಮ್ಮ ಊರಿಗೆ ಸಿಪ್ಪೆ ಸರ್ಕಲ್ ಪೊಲೀಸ್ ಇತ್ತು, ಡಿವೈಎಸ್ಪಿ ಆಫೀಸ್ ಬಂದ್ರೆ ನಮ್ಮ ಊರು ಪ್ರಗತಿ ಆಯ್ತು ಅನ್ಕೊಳ್ತೀವಿ. ಆದ್ರೆ ಎಲ್ಲೋ ಒಂದ್ ಕಡೆ ಮರ್ತು ಬಿಡ್ತೀವಿ. ನಮ್ಮ ಊರಲ್ಲಿ ಸರ್ಕಲ್ ಪೊಲೀಸ್ ಇತ್ತು, ಡಿವೈಎಸ್ಪಿ ಆಫೀಸ್ ಬಂತು ಅಂದ್ರೆ ಅರ್ಥ ನಮ್ಮೂರಲ್ಲಿ ಕ್ರೈಮ್ ಜಾಸ್ತಿ ಆಯ್ತು ಅಂತ ಅರ್ಥ. ನಮ್ಮೂರಲ್ಲಿ ಕೇವಲ ಒಂದು ಸಿಂಪಲ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇತ್ತು, ಅದು ಹೆಚ್ಚಾಗಿ ಅಡಿಷನಲ್ ಡಿಸ್ಟ್ರಿಕ್ಟ್ ಕೋರ್ಟ್ ಬಂತು ಅಂದ್ರೆ ನಮ್ಮೂರಿಗೇನೋ ದೊಡ್ಡದು ಬಂತು ಅಂತ ನಾವು ದೊಡ್ಡ ಸೆಲೆಬ್ರೇಷನ್ ಮಾಡ್ತೀವಿ. ಆದ್ರೆ ನಮ್ಮೂರಿಗೆ ಅಡಿಷನಲ್ ಡಿಸ್ಟ್ರಿಕ್ಟ್ ಕೋರ್ಟ್ ಬಂತು ಅಂದ್ರೆ ಕೇಸ್ಗಳು ಜಾಸ್ತಿ ಆದವು ಅಂತ ಅರ್ಥ. ನಮ್ಮೂರಲ್ಲಿ ಡಾಕ್ಟರ್ಸ್ ಬಹಳ ಜನ ಇದ್ದಾರೆ ಅಂತ ಸಂತೋಷವಾಗಿ ಹೇಳ್ಕೊಳ್ತೀವಿ ನಾವು, ಅಂದ್ರೆ ನಮ್ಮೂರಿನಲ್ಲಿ ರೋಗಿಷ್ಠರು ಜಾಸ್ತಿ ಆದ್ರು ಅಂತ ಅರ್ಥ. ಆದ್ರೆ ನಮ್ಗದ ಅರ್ಥವೇ ಆಗುದಿಲ್ಲ. ಇದು ಬೆಳವಣಿಗೆ ಅಂತ ತಿಳ್ಕೊಂಡ್ಬಿಟ್ಟಿದೀವಿ ನಾವು. ರಾಶಿ ರಾಶಿ ಜನ ಡಾಕ್ಟರ್ಸು, ರಾಶಿ ರಾಶಿ ಜನ ಪೊಲೀಸರು, ಕರಿಕೋಟಿನ ವಕೀಲರು, 100-200 ಜನ, ಕೋರ್ಟ್ಗಳು ಅಪ್ಗ್ರೇಡ್ ಆಗುವುದು, ಇದೆಲ್ಲವೂ ಬೆಳವಣಿಗೆ, ವಿಕಾಸ ಅಂತ ತಿಳ್ಕೊಂಡಿದ್ದೀವಿ ನಾವು. ಆದ್ರೆ ಇದು ವಿನಾಶದ ಕಡೆಗೆ ನಾವು ಹೋಗ್ತಿದ್ದೀವಿ ಅಂತ ನಮ್ಗೆ ಅರ್ಥವಾಗ್ತಾ ಇಲ್ಲ. ಯಾವ ದೇಶದಲ್ಲಿ ಮನೆಗಳಿಗೆ ಬೀಗನೆ ಹಾಕ್ತಿರ್ಲಿಲ್ಲ, ಯಾವ ರಾಜ್ಯದಲ್ಲಿ ಯಾರನ್ನು ಯಾರು ಕಾಯುವ ಅವಶ್ಯಕತೆ ಇರಲಿಲ್ಲ, ಯಾವ ರಾಜ್ಯವನ್ನ ಸ್ಥಾಪಿಸಬೇಕು ಅಂತ ಗಾಂಧೀಜಿ ಕನಸು ಕಂಡ್ರು, ರಾಮರಾಜ್ಯ ಅಂತ.
ಮಧ್ಯರಾತ್ರಿ 12 ಗಂಟೆಯಲ್ಲಿ ಮಹಾನಗರದ ಬೀದಿಗಳಲ್ಲಿ ಮಹಿಳೆಯೊಬ್ಬಳು ನಿರ್ಭಯವಾಗಿ ಓಡಾಡುವಂತಿರಬೇಕು ನನ್ನ ಸ್ವತಂತ್ರ ಭಾರತ ಅಂತ ಕನಸು ಕಂಡ ಪುಣ್ಯಾತ್ಮ. ಆದ್ರೆ ಇವತ್ತು ಸ್ವತಂತ್ರದ ಇಷ್ಟು ವರ್ಷಗಳ ನಂತರವೂ ಮಧ್ಯರಾತ್ರಿ 12 ಗಂಟೆ ಬಿಡಿ, ಮಧ್ಯಾಹ್ನ 12 ಗಂಟೆಗೂ ಮಹಾನಗರದ ಬೀದಿಗಳಲ್ಲಿ ಹೆಣ್ಣು ಮಕ್ಕಳು ಸುರಕ್ಷಿತ ಇದ್ದಾರಾ ಅಂತ ಪ್ರಶ್ನೆ ಮಾಡಿಕೊಂಡ್ರೆ 3 ವರ್ಷದ ಮಗುವಿನಿಂದ 80 ವರ್ಷದ ಮುದುಕಿಯವರೆಗೆ ಯಾರು ಸುರಕ್ಷಿತರಿಲ್ಲ ಇವತ್ತು. ಆದ್ರೆ ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿ ಶಿಕ್ಷಣ ಕಡಿಮೆ ಇತ್ತು, ಈಗ ಶಿಕ್ಷಣ ಸಿಕ್ಕಾಪಟ್ಟೆ ಹೆಚ್ಚಿಗೆಯಾಗಿದೆ. ನಮ್ಮ ಪಕ್ಕದ ರಾಜ್ಯ ಕೇರಳದಲ್ಲಿ 100ಕ್ಕೆ 100 ಶಿಕ್ಷಣ, 100% ಎಜುಕೇಶನ್, ಲಿಟ್ರಸಿ ಅಂತ ಹೇಳ್ತೇವೆ. ಆದ್ರೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ಹೆಣ್ಣು ಭ್ರೂಣ ಹತ್ಯೆ ನಡೆಯುವುದು ಅದೇ ರಾಜ್ಯದಲ್ಲಿ. ಇದ ಶಿಕ್ಷಣ? ಬೇಕಿತ್ತ ಇಂತಹ ಶಿಕ್ಷಣ? ಜನ್ಮ ಕೊಡುವ ತಾಯಿಯನ್ನ, ಆ ತಾಯ್ತನವನ್ನ, ಹೆಣ್ತನವನ್ನ ಗೌರವಿಸಕ್ಕಾಗದೇ ಇರುವಂತಹ ಸಮಾಜದಲ್ಲಿರುವ ಜನ ಅವರು ಮುಂದುವರಿದಾರ ಅಥವಾ ಪಾತಾಳಕ್ಕೆ ಹೋಗಿದಾರ ಅಂತ ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಇದಕ್ಕೆಲ್ಲ ಕಾರಣ ಅತಿಯಾದ ದೇಹದ ಅಭಿಮಾನ. ಮೊನ್ನೆಯಿಂದ ನಾನು ಸಿಟ್ಟಿನ ಬಗ್ಗೆ ಹೇಳ್ತಾ ಬಂದಿದ್ದೇನೆ. ಕೋಪವೆಂಬುದು ನೋಡು ಪಾಪದ ನೆಲಗಟ್ಟು ಕೂಪದೋಳು ನೇನು ಹರಿದಂತೆ ಸರ್ವಜ್ಞ ಅಂತ ಚಿಕ್ಕೂರಿರುವಾಗ ಒಂದು ಮಾತು ಕೇಳಿದ್ದೇವೆ. ಕೋಪವೆಂಬುದು ತಾನು ಪಾಪದ ನೆಲಗಟ್ಟು ಅಂದ್ರೆ ಫೌಂಡೇಶನ್ ಹಾಕಿದ ಹಾಗೆ ಪಾಪಕ್ಕೆ. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಕೂಪದಲ್ಲಿ ಬಾವಿಯಲ್ಲಿ ಹಗ್ಗ ಹರಿದು ಹೋದ್ರೆ ಹೇಗೆ ಆ ಕೊಡ ಕೆಳಗೆ ಬಿದ್ದು ಹೋಗುತ್ತೆ, ನೀರು ಮೇಲಕ್ಕೆ ಬರೋದಿಲ್ಲ, ಅದೇ ರೀತಿಯಾಗಿ ಸಿಟ್ಟು ಎನ್ನುವುದು ಮಾನವ ಜೀವನವನ್ನ ನಾಶ ಮಾಡಿ ಬಿಡ್ತದೆ ಅಂತ ಕೇಳ್ತಾ ಬಂದಿದ್ದೀವಿ. ಆದ್ರೆ ಸಿಟ್ಟು ಬಿಟ್ವಾ? ಇಲ್ಲ. ನಮ್ಮ ಮಾಧ್ಯಮಗಳೆಲ್ಲ ಇನ್ನು ವೆರೈಟಿ ಸಿಟ್ಟು ಮಾಡುವುದನ್ನ ಪ್ರಚೋದಿಸ್ತಾ ಇವೆ ನಮಗೆ, ನಾವು ಮಾಡ್ತಾನೆ ಇದ್ದೇವೆ, ಅದನ್ನೇ ಹೈಲೈಟ್ ಮಾಡ್ತಾ ಇದ್ದಾರೆ. ನಾನೊಂದು ಸಣ್ಣ ಘಟನೆಯೊಂದಿಗೆ ಮುಂದುವರಿತೇನೆ ಆತ್ಮೀಯರೇ. ಇವತ್ತು ನಾವೆಲ್ಲರೂ ಸಹ ಬಹಳ ಮುಖ್ಯವಾಗಿ ಯಥಾರ್ಥವಾದ ಶಿವದರ್ಶನದ ಅರ್ಥವನ್ನ ಮನವರಿಕೆ ಮಾಡ್ಕೊಳ್ಳಕ್ ಕೂತ್ಕೊಂಡಿದ್ದೇವೆ. ಭಗವದ್ಗೀತೆಯಲ್ಲಿ ಒಂದೆರಡು ತುಂಬಾ ಸುಂದರವಾದ ಶ್ಲೋಕಗಳು ಬರ್ತವೆ. ಧ್ಯಾಯತೆ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ವಿಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹ ಸಮ್ಮೋಹಾತ್ ಸ್ಮೃತಿ ವಿಭ್ರಮ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ ಅಂತ 2ನೇ ಅಧ್ಯಾಯದ 2 ಶ್ಲೋಕಗಳು. ಏನು ಈ ಶ್ಲೋಕದ ಅರ್ಥ ಅಂದ್ರೆ, ಯಾರು ಕೆಟ್ಟ ವಿಚಾರಗಳನ್ನ ಚಿಂತನೆ ಮಾಡ್ತಾರೆ, ಧ್ಯಾಯತೆ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ, ಅಂತವರಿಗೆ ಅಂತಹದೇ ಸಂಘ ಸಿಗುತ್ತೆ. ನಮ್ಮವ್ರು ಹೇಳ್ತಿರ್ತಾರೆ, ನೀನ್ ಎಂತವನು ಅಂತ ಗೊತ್ತಾಗ್ಬೇಕಾದ್ರೆ ನಿನ್ನ ಸ್ನೇಹಿತರು ಎಂತವನು ಅಂತ ನೋಡಿದ್ರೆ ನೀನ್ ಎಂತವನು ಅಂತ ಗೊತ್ತಾಗ್ಬಿಡುತ್ತೆ ಅಂತ. ಹಾಗೆ ನಮ್ಮಲ್ಲಿ ಕೆಟ್ಟ ವಿಚಾರಗಳು ಬರ್ತಾ ಇದ್ರೆ ಅಂತವ್ರದೇ ಸಂಘ ಸಿಗುತ್ತೆ. ಮನುಷ್ಯನಲ್ಲಿ ಕಲುಷಿತ ವಿಚಾರಗಳು, ವಿಷಯ ವಿಕಾರಗಳ ಚಿಂತನೆಗಳು ಜಾಸ್ತಿ ಆದಾಗ ಅವನಲ್ಲಿ ಕಾಮವಿಕಾರ ಜಾಸ್ತಿ ಆಗುತ್ತೆ. ಕಾಮ ಪ್ರಚೋದನೆಯಿಂದ ಮನುಷ್ಯನಲ್ಲಿ ಕ್ರೋಧ ಜಾಸ್ತಿ ಆಗುತ್ತೆ. ಕ್ರೋಧದಿಂದ ಮನುಷ್ಯನಲ್ಲಿ ಮೋಹ ಜಾಸ್ತಿ ಆಗುತ್ತೆ. ಮನುಷ್ಯ ಸಂಮೋಹಿತನಾಗ್ತಾನೆ. ಮನುಷ್ಯನ ಮನಸ್ಸು ಸಂಮೋಹಿತವಾದಾಗ ಸ್ಮೃತಿ ನಾಶವಾಗುತ್ತೆ. ಸ್ಮೃತಿ ನಾಶವಾದಾಗ ಬುದ್ಧಿ ನಾಶವಾಗುತ್ತೆ. ಬುದ್ಧಿ ನಾಶವಾದಾಗ ಸರ್ವನಾಶವಾಗುತ್ತೆ ಅಂತ ಅಂದ್ಬಿಟ್ಟು ಭಗವದ್ಗೀತೆ ಹೇಳುತ್ತೆ. ಒಂದ್ಸಲ ನಾನು ಚಿಕ್ಕವಳಿದ್ದಾಗ ನಮ್ಮ ಮನೆಯಲ್ಲಿ ವಿಷ್ಣು ಸಹಸ್ರನಾಮದ ಪೂಜೆ ಇಟ್ಟಿದ್ರು. ಶನಿವಾರ ದಿನ ವಿಷ್ಣು ಸಹಸ್ರನಾಮದ ಪೂಜೆ ಮಾಡ್ತಾರೆ. ಸಾಲಿಗ್ರಾಮದ ಮೇಲೆ ತುಳಸಿ ದಳವನ್ನ ಹಾಕಿ 100,000 ಸಲ ವಿಷ್ಣು ನಾಮವನ್ನ ಹೇಳುವಂಥದ್ದು. ಹೇಗೆ ರುದ್ರ ಮಾಡ್ತಾರೆ ಹಾಗೆ ವಿಷ್ಣು ಸಹಸ್ರನಾಮವನ್ನು ಮಾಡ್ತಾರೆ. 16 ವಾರ ಅಥವಾ 21 ವಾರಗಳ ಕಾಲ ವಿಷ್ಣು ಸಹಸ್ರನಾಮ ಮಾಡಿ ಸಮಾಪನ ಕ್ಲೋಸ್ ಮಾಡ್ತಾರೆ. ಅದನ್ನು ಲಾಸ್ಟ್ ಡೇ ಫಂಕ್ಷನ್ ಇತ್ತು. ಎಲ್ಲರೂ ಕೂತ್ಕೊಂಡಿದ್ವಿ, ಪೂಜೆ ಜೋರಾಗಿ ನಡೆಯುತ್ತೆ. ಲಾಸ್ಟ್ ಡೇ 16,000 ತುಳಸಿ ದಳಗಳನ್ನ ಹಾಕ್ತಾರೆ. ಒಂದು ತುಳಸಿಯ ಪರ್ವತವೇ ಬೀಳುತ್ತೆ ಅಲ್ಲಿ. ಸಣ್ಣ ಸಾಲಿಗ್ರಾಮದ ಮೇಲೆ ಇಷ್ಟು ರಾಶಿ ತುಳಸಿ ಹಾಕ್ತಾರೆ. ಕಣ್ಣಿಗೆ ಹಬ್ಬ, ತುಂಬಾ ಸುಂದರವಾದ ಭಕ್ತಿಯ ವಾತಾವರಣ. ಒಂದು ಕಡೆ ಪೂಜೆ ಮಾಡಿಸುವುದಕ್ಕೆ ಬಂದವರು ನಮ್ಮ ಕಡೆ ಭಟ್ರು ಅಂತ ಹೇಳ್ತೀವಿ ನಾವು. ಅವರು ಪೂಜೆ ಮಾಡಿಸ್ತಾ ಇದ್ದಾರೆ. ಒಬ್ರು ಆರತಿ ಅದನ್ನೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಇನ್ನೊಬ್ರು ಭಗವದ್ಗೀತೆ ಹೇಳ್ತಾ ಕೂತಿದ್ರು. ನಮ್ಗೆ ನಾವೆಲ್ಲ ಕೇಳ್ತಾ ಕೂತಿದ್ವಿ. ಮನೆ ಜನ ನೆಂಟರಿಷ್ಟರು 150 ಜನ ಕೂತ್ಕೊಂಡಿದ್ವಿ, ಹೇಳ್ತಾನೆ ಇದ್ರು. ಈ ಭಗವದ್ಗೀತೆ ಈ ಶ್ಲೋಕಗಳನ್ನು ಹೇಳಿದ್ಮೇಲೆ 2ನೇ ಅಧ್ಯಾಯದ್ದು ತುಂಬಾ ಚೆನ್ನಾಗಿ ಮನಮುಟ್ಟುವ ಹಾಗೆ ವರ್ಣನೆ ಮಾಡ್ತಿದ್ರು. ಬಾಲ್ಯದಿಂದ ಅಧ್ಯಾತ್ಮದೆಡೆಗೆ ಆಸಕ್ತಿ ಇದ್ದ ನಾನು ಮೊದಲನೇ ಲೈನ್ ನಲ್ಲೇ ಕೂತ್ಕೊಂಡಿದ್ದೆ. ಆಯ್ತಾ, 2ನೇ ಅಧ್ಯಾಯ ಮುಗಿತು, 3ನೇ ಅಧ್ಯಾಯಕ್ಕೆ ಹೊರಟರು. ಅವರು ಹೇಳಕ್ ಶುರು ಮಾಡಿದ್ರು. ತುಂಬಾ ಚೆನ್ನಾಗಿ ಹೇಳ್ತಿದ್ರು, ಮನಮುಟ್ಟುವ ಹಾಗೆ ಹೇಳ್ತಿದ್ರು. ಅಷ್ಟರಲ್ಲಿ ಏನಾಯ್ತು ಅಂದ್ರೆ, ಹೀಗೆ ಸಭೆಯಲ್ಲಿ ಕೂತ್ಕೊಂಡಿದ್ದು ಒಂದು ಪುಟ್ಟ ಮಗು, ನಮ್ಮ ಚಿಕ್ಕಪ್ಪನ ಮಗು, ಅದು ಸಣ್ಣದು 2.5 ವರ್ಷದ್ದು.
ನೋಡಿ, ಈಗ ಪೂಜೆ ಮಾಡುವುದಕ್ಕೆ ಇಟ್ಕೊಂಡಾಗ ಅಲ್ಲಿ ಪರಿಕರಗಳಿರ್ತವೆ, ಮಿಠಾಯಿ ಇಟ್ಟಿರ್ತಾರೆ, ಸ್ವೀಟ್ಸ್ ಎಲ್ಲ ಇಟ್ಟಿರ್ತಾರೆ, ಹಣ್ಣಿರುತ್ತೆ, ಹೂವಿರುತ್ತೆ, ಆರತಿ ಇರುತ್ತೆ, ಗಂಟೆ ಇರುತ್ತೆ, ಏನೇನೋ ಇರುತ್ತೆ. ಮಕ್ಕಳಿಗೆ ಏನ್ ಅಟ್ರಾಕ್ಷನ್ ಆಗುತ್ತೆ ಹೇಳಕ್ಕಾಗಲ್ಲ. ಹೀಗೆ ಕೂತ್ಕೊಂಡಿದ್ದ ಮಗು ಓಡ್ ಹೋಯ್ತು ಭಟ್ರ ಕಡೆಗೆ, ಪೂಜೆ ಮಾಡಿಸೋರ್ ಕಡೆಗೆ. ಆ ಸಣ್ಣ ಮಗು ಜಸ್ಟ್ ನಡೆಯೋದನ್ನ ಕಲ್ತಿತ್ತು, ಓಡಿ ಹೋಗಿ, ನಿಮ್ಗೆ ಗೊತ್ತಿದೆ ಮಕ್ಕಳು ಹೊಸದಾಗಿ ನಡೆಯೋದು ಕಲ್ತಾಗ ಸ್ವಲ್ಪ ದೂರ ಹೋದ್ಮೇಲೆ ಅವು ಕಾಲ ಅಲಗಲಾಗಿ ಬಿದ್ದೋಗ್ಬಿಡ್ತವೆ. ಹಾಗೆ ಆ ಮಗುನು ಕಾಲ ಅಗಲಾಗಿ ಬಿದ್ದು ಹೋಗ್ಬಿಡ್ತು, ಭಟ್ರ ಮೇಲೆ ಬಿದ್ದೋಯ್ತು. ತಗಡಿ ಭಟ್ರಿಗೊಂದು ಸಿಟ್ಟು ಬಂತು. ಯಾಕೆಂದ್ರೆ ಭಟ್ರು ಭಾರಿ ಮಡಿಯಲ್ಲಿ ಕೂತಿದ್ರು. ಆ ಮಗು ಬಂದು ಭಟ್ರ ಮೈ ಮೇಲೆ ಬಿದ್ದಿದ್ದಕ್ಕೆ ಮಡಿ ನಾಶವಾಯ್ತಲ್ಲ, ಭಟ್ರದ್ದು ಅನ್ನಿಸ್ತು. ಪಕ್ಕದಲ್ಲಿ ಹಿತ್ತಾಳೆ ಗಂಟೆ ಇಟ್ಕೊಂಡಿದ್ರು, ಆ ಗಂಟೆ ಎತ್ತಿ ಬಿಸಾಡ್ಬಿಟ್ರು, ಆ ಮಗುವಿಗೆ ಹೊಡೆದು ಬಿಟ್ರು. ಇಲ್ಲಿ ಪುಟ್ಟ ಮಗು, 2.5 ವರ್ಷದ ಮಗು, ಮಡಿ ಮೈಲಿಗೆ ಏನು ಗೊತ್ತಿಲ್ಲ, ಶುದ್ಧಿ ಅಶುದ್ಧಿಗೆ ಜ್ಞಾನವೇ ಇಲ್ಲ, ಬೇಕಾಗಿ ಮಾಡಿದ ತಪ್ಪು ಅಲ್ಲ. ಆದ್ರೆ 5 ನಿಮಿಷದ ಹಿಂದೆ ಬಹಳ ಚೆನ್ನಾಗಿ ಕ್ರೋಧದಿಂದ ಸರ್ವನಾಶವಾಗ್ತದೆ ಅಂತ ಹೇಳಿದ ವ್ಯಕ್ತಿ 5 ನಿಮಿಷದ ನಂತರ ಒಂದು ಪುಟ್ಟ ಮಗು ಮಾಡಿದ ತಪ್ಪನ್ನ ಕ್ಷಮಿಸಕ್ಕಾಗದೆ ಆ ಸಣ್ಣ ಮಗುವಿಗೆ ಹಿತ್ತಾಳೆ ಗಂಟೆಯಿಂದ ಹೊಡೆದ್ಬಿಟ್ರು. ಆ ಮಗುವಿನ ಅದೃಷ್ಟ ಚೆನ್ನಾಗಿತ್ತು, ಅದು ಇಲ್ಲಿಗೆ ಬಡಿತು. ಕೆಳಗೆ ಬಡಿದಿದ್ರೆ ಬೈ ಚಾನ್ಸ್ ಮೆಡುಲ್ಲ ಹಿಟ್ಟಾಗಿದ್ರೆ ಆ ಮಗು ಅಲ್ಲೇ ಸತ್ತು ಹೋಗ್ತಿತ್ತು. ಮೇಲೆ ಹಿಟ್ಟಾಯ್ತು, ಗಂಟೆ ತಾಗಿದ್ದಕ್ಕೆ ರಕ್ತ ಸಂರಕ್ಷಣವಾಯಿತು. ನಾನು ಆ ಮಗುನ ಎತ್ಕೊಂಡು ಹೋದೆ. ಅವತ್ತು ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬಂತು. ಮಾತು ತುಂಬಾ ಚೆನ್ನಾಗಿದೆ ಭಗವದ್ಗೀತೆಯಲ್ಲಿ, ಕ್ರೋಧದಿಂದ ಸರ್ವನಾಶವಾಗುತ್ತೆ, ಪದೇ ಪದೇ ಹೇಳುತ್ತೆ ಭಗವದ್ಗೀತೆ. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮಃ ಕ್ರೋಧಃ ತಥಾ ಲೋಭಃ ಏತತ್ರಯಂ ತ್ಯಜೇತ್. ಇದು 3 ತ್ಯಜಿಸಬೇಕು, 3 ಸಹ ನರಕದ ದಾರಿಯಾಗಿದೆ ಅಂತ. ಅದನ್ನ ತುಂಬಾ ಚೆನ್ನಾಗಿ ಮನಮುಟ್ಟುವ ಹಾಗೆ ಭಟ್ರು ಹೇಳಿದ್ರು ಸಹ. ಆದ್ರೆ ವೈ ನಾಟ್ ಇನ್ ಪ್ರಾಕ್ಟಿಕಲ್ ಅಂತ 5 ನಿಮಿಷ ಮುಂಚೆ ಹೇಳಿದ್ದು ನಿಜ ಜೀವನದಲ್ಲಿ ಯಾಕಿಲ್ಲ? ನನಗೆ ಭಟ್ರ ಮೇಲೋ ಗೀತೆ ಮೇಲೋ ಯಾವುದ್ರ ಮೇಲೂ ಸಿಟ್ಟಿರ್ಲಿಲ್ಲ. ನನಗೆ ಬೇಜಾರು ಏನಾಯ್ತು ಅಂದ್ರೆ, ವಾಟ್ ಆರ್ ಮಿಸ್ಸಿಂಗ್ ಅಂತ, ಏನ್ ತಪ್ಪಿ ಹೋಗ್ತಾ ಇದೆ ನಮ್ಗೆ. ಮಾತು ಚೆನ್ನಾಗಿದ್ದಾವೆ, ಭಟ್ರು ಒಳ್ಳೆಯವ್ರೆ, ಆದ್ರೆ ಅವರಿಗೆ ಅದನ್ನ ನಿಜ ಜೀವನದಲ್ಲಿ ತಂದುಕೊಳಕ್ ಯಾಕೆ ಆಗ್ತಾ ಇಲ್ಲ? ಇವತ್ ನಾವು ಮಾಡುವ ಭಕ್ತಿ ಎಲ್ಲೋ ಒಂದು ಕಡೆ ಕವಿ ಹೇಳಿದ ಹಾಗೆ ಆಗಿದೆಯೇನು? ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ಲೇಷ ಭಕುತಿ ಇಲ್ಲ, ಉದಯ ಕಾಲದೊಳೆದ್ದು ಗಡಗಡ ನಡುಗುತ್ತ ನದಿಯಲ್ಲಿ ನಿಂದೆನೆಂದು ಹೇಳುತ್ತಲೇ ಮದ ಮತ್ಸರ ಮೋಹ ಒಳಗೆ ತುಂಬಿಟ್ಟುಕೊಂಡು ಬದಿಯಲ್ಲಿದ್ದವರಿಗೆ ಆಶ್ಚರ್ಯವ ತೋರುತ್ತ ಉದಯ ವೈರಾಗ್ಯವಿದು ಅಂತ. ಹೀಗಾಗಿದೆಯಾ? ಎಲ್ಲೋ ಒಂದು ಕಡೆ ನಾವು ರೀತಿ ನೀತಿ ವಿಧಾನಗಳ ಚೌಕಟ್ಟಿನಲ್ಲಿ ಮೂಲವಾದ ಶ್ರದ್ಧೆಯನ್ನ ಮರೆತು ಬಿಟ್ಟಿದೀವ. ನಿನ್ನೆ ನಾನು ನಿಮ್ಗೊಂದು ಪ್ರಶ್ನೆ ಕೊಟ್ಟಿದ್ದೆ, ದೇವಸ್ಥಾನದ ಒಳಗೆ ಹೋಗುವಾಗ ಚಪ್ಪಲಿ ಯಾಕೆ ಹಾಕೊಂಡು ಹೋಗ್ಬಾರ್ದು ಅಂತ. ಉತ್ತರ ಸಿಕ್ತು ಅನ್ಕೊಳ್ತೀನಿ. ಸಿಕ್ತಾ? ಏನೇನರೆ? ನಾಗರಿಕ ಬೆಳವಣಿಗೆಯ ಸಂಪ್ರದಾಯ ವಿಚಾರ ಮಾಡ್ಕೊಂಡ್ ಬಂದ್ರಲ್ಲ, ಅದಕ್ಕೆ ಥ್ಯಾಂಕ್ಸ್ ನಿಮಗೆ. ಆದ್ರೆ ಸ್ವಲ್ಪ ವಿಚಾರ ಮಾಡಿ, ನಾಗರಿಕ ಬೆಳವಣಿಗೆಯ ಸಂಪ್ರದಾಯದಲ್ಲಿ ಮನೆ ಒಳಗಿಡೀ ಚಪ್ಪಲಿ ಹಾಕೊಂಡು ಓಡಾಡುವುದು ಇವತ್ತು ಬೆಳವಣಿಗೆ. ಇವತ್ತಿನ ಬೆಳವಣಿಗೆ ಏನು? ಮನೆ ನೆಲ ಇಲ್ಲ, ಕಾಲಿಗೆ ಹಿತ ಕೊಡ್ತಾ ಇದ್ದಂತಹ ಗ್ರಾವಿಟೇಷನ್ ಪವರ್ ಇಲ್ಲ. ಆ ಮನೆ ಮೇಲೆ ಅಲ್ಲದೆ ಪಾಲಿಶ್ ಮಾಡಿರೋ ಬಂಡೆಗಳನ್ನು ಟೈಲ್ಸ್ಗಳನ್ನು ಹಾಕೊಂಡಿರ್ತೀವಿ, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ತುಂಬಾ ಸಮಯ ಗ್ರನೈಟ್ ಮೇಲೆ ಪಾಲಿಶ್ ಮಾಡಿರುವಂತ ಟೈಲ್ಸ್ ಮೇಲೆ ಓಡಾಡಿದ್ರೆ ಮೊಣಕಾಲು ನೋವು ಬರ್ತಾ ಇದೆ. ಅದಕ್ಕಾಗಿ ಡಾಕ್ಟರ್ಸ್ ಎಲ್ಲ ನಿಮಗೆ ಸ್ವಲ್ಪ ಚಪ್ಪಲಿ ಹಾಕೊಂಡು ಓಡಾಡಿ ಅಂತ ಸಜೆಸ್ಟ್ ಮಾಡ್ತಾರೆ ವಯಸ್ಸಾದ ಮೇಲೆ. ಇಡೀ ಮನೆ ತುಂಬಾ ಚಪ್ಪಲಿ ಹಾಕೊಂಡು ಓಡಾಡ್ತೀವಿ ನಾವು, ಆದ್ರೆ ಮನೇಲಿ ಒಂದು ಸಣ್ಣ ಗುಡಿ ಮಾಡಿರ್ತೀವಲ್ಲ, ಅಲ್ಲಿಗೆ ಮಾತ್ರ ಚಪ್ಪಲಿ ಹಾಕೊಂಡು ಹೋಗಲ್ಲ. ಯಾಕೆ? ನನ್ನ ಉದ್ದೇಶ ನೆನ್ನೆನೂ ಹೇಳಿದ್ದೆ, ಚಪ್ಪಲಿ ಹಾಕೊಂಡು ಹೋಗಿ ಅನ್ನೋದು ನನ್ನ ಉದ್ದೇಶವಲ್ಲ. ಯಾಕೆ ಹಾಕೊಂಡು ಹೋಗ್ಬಾರ್ದು? ಇದರ ಹಿಂದಿನ ಆಧ್ಯಾತ್ಮಿಕ ಅರ್ಥವೇನು ಎನ್ನುವುದನ್ನ ನಾವು ವಿಚಾರ ಮಾಡಬೇಕಾಗಿದೆ. ನಿನ್ನೆ ನಾವೆಲ್ಲ ಪ್ರತಿಯೊಂದು ಶರೀರದಲ್ಲಿ ಒಂದು ಚೈತನ್ಯ ಇದೆ, ಆ ಚೈತನ್ಯ ಒಂದು ಬೆಳಕು. ಆ ಬೆಳಕಿನ ಅರಿವಿದ್ದಾಗ ನಮ್ಮೊಳಗಡೆ ಅಂಧಕಾರ ಇರೋದಿಲ್ಲ. ನೋವು, ದುಃಖ, ಶಾಂತಿ, ದ್ವಂದ್ವ, ಗೊಂದಲ, ವ್ಯಾಕುಲತೆ ಇವೆಲ್ಲದಕ್ಕೆ ಕಾರಣ ನಾವು ಬೆಳಕಿಗೆ ಬೆನ್ನು ಮಾಡಿರೋದು. ನಮ್ಮನ್ನ ನಾವು ಬೆಳಕು ಅನ್ನುವುದನ್ನ ಮರೆತು ಬಿಟ್ಟಿದ್ದೀವಿ. ನಾವು ಈ ದೇಹದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಈ ದೇಹದ ಬಂಧನದಿಂದ ಬಿಡುಗಡೆಯಾಗಿ ದೇಹದಲ್ಲಿಯೇ ಇದ್ದಾಗ ಇದರಿಂದ ನಾವು ಡಿಟ್ಯಾಚ್ಮೆಂಟ್ ಅನ್ನ ಫೀಲ್ ಮಾಡಿದ್ರೆ ಬಹಳಷ್ಟು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ನೀವೆಲ್ಲ ಕುರ್ಚಿ ಮೇಲೆ ಕೂತ್ಕೊಂಡಿದ್ದೀರ ಅಲ್ವಾ? ನೀವು ಕೂತ್ಕೊಂಡಿರೋ ಕುರ್ಚಿ ಎತ್ತಕ್ಕಾಗುತ್ತಾ ನಿಮ್ಮ ಹತ್ರ ಎಲ್ಲ?
ಆಗುತ್ತಲ್ವಾ? ಹಗುರವಾದದ ಫೈಬರ್ ಕುರ್ಚಿಗಳು, ಹೌದಾ ಇಲ್ವಾ? ಒಂದು ಕೆಲಸ ಮಾಡಿ, ನಾನು ಕೇಳಿದ್ದೇನೆ ನಮ್ಮ ರಾಣೆಬೆನ್ನೂರಿನ ಅಣ್ಣಂದಿರು ಬಹಳ ಸ್ಟ್ರಾಂಗ್ ಇದ್ದಾರೆ ಅಂತ. ಅದಕ್ಕೆ ಸ್ವಲ್ಪ ಈಗ ಅಣ್ಣಂದ್ರೆಲ್ಲ ನೀವು ಕೂತಿರೋ ಕುರ್ಚಿಯನ್ನ ಕೂತ ಹಾಗೆ ಎತ್ತಿ ನೋಡೋಣ. ಕೂತ ಹಾಗೆ ಎತ್ತಬೇಕು. ಎತ್ತಿ ನೋಡೋಣ, ಕುರ್ಚಿ ಎತ್ತಿ ಪ್ರಯತ್ನ ಮಾಡಿ. ಅಕ್ಕಂದ್ರೆ ಎತ್ತುತ್ತೀರಾ? ಇಲ್ವಾ? ಕುರ್ಚಿ ಎತ್ತಬೇಕಂದ್ರೆ ಏನ್ ಮಾಡ್ಬೇಕಾಗಾದ್ರೆ? ಏನ್ ಮಾಡ್ಬೇಕು? ವಾ ವಾ ವಾ, ಏನ್ ಬುದ್ಧಿವಂತರು ರಾಣೆಬೆನ್ನೂರು ಜನ ಅಲ್ವಾ? ಏನ್ ಬುದ್ಧಿವಂತರು. ಕುರ್ಚಿ ಎತ್ತಬೇಕು ಅಂದ್ರೆ ಸಿಂಪಲ್, ಕುರ್ಚಿಯಿಂದ ಎದ್ದು ಬಿಟ್ರೆ ಆಯ್ತು, ಒಂದು ಕೈಯಲ್ಲಿ ಎತ್ತಬಹುದು, ಹೌದಾ ಇಲ್ವಾ? ಇದೇ ಅಧ್ಯಾತ್ಮದ ಮೊದಲನೇ ಮೆಟ್ಟಿಲು, ಇದೇ ಶಿವದರ್ಶನದ ಮೊದಲನೇ ಹೆಜ್ಜೆ. ಶಿವದರ್ಶನ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ದೇಹದ ಹೆಸರು, ಜಾತಿ, ರೂಪ, ಐಶ್ವರ್ಯ, ವಿದ್ಯೆ ಇದೆಲ್ಲ ಒಂಚೂರು ಪಕ್ಕಕ್ಕಿಟ್ಟು ಸ್ವಲ್ಪ ಹೊತ್ತು ನೀನು ಡಿಟ್ಯಾಚ್ ಆಗು. ದಿನದಲ್ಲಿ ಒಂದು 5 ನಿಮಿಷ 10 ನಿಮಿಷವಾದ್ರೂ ಈ ಡಿಟ್ಯಾಚ್ಮೆಂಟ್ ನಾನು ಫೀಲ್ ಮಾಡು. ಆಗ ನೋಡಿ, ನಾವ್ ಹೇಳ್ತೇವೆ, ನೀವು ದಿನದಲ್ಲಿ ಒಂದು 5 ನಿಮಿಷ ನಾನು ಈ ದೇಹದಲ್ಲಿ ಇದ್ದೇನೆ. ಹೇಗೆ ನೋಡಿ, ದೇಹಕ್ಕೆ ಬಟ್ಟೆ ಉಟ್ಕೊಂಡಿದೀವಿ, ಎಷ್ಟೇ ಬೆಲೆ ಬಾಳುವ ಬಟ್ಟೆ ಇರ್ಲಿ, ನಾನೇ ಬಟ್ಟೆ ಅಂತ ಎಂದೂ ಅನ್ಕೊಳ್ಳೋದಿಲ್ಲ. ಅನ್ಕೊಳ್ಳೋದಿಲ್ಲ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ವಸ್ತ್ರ ಹಳೆಯದಾದ ಮೇಲೆ, ಹರಿದು ಹೋದ ಮೇಲೆ ಇದನ್ನ ತ್ಯಜಿಸುವ ಹಾಗೆ ಒಂದು ದಿನ ನೀ ಶರೀರವನ್ನು ತ್ಯಜಿಸಿ ಹೋಗ್ತೀಯಾ. ಆದ್ರೆ ಹೋಗುವಾಗ ಬರಿ ಕೈಯಿಂದ ಹೋಗೋದಿಲ್ಲ. ಶರೀರಂ ಯದವಾಪ್ನೋತಿ ಯಚ್ಚಾಪಿ ಉತ್ಕ್ರಾಮತಿ ಈಶ್ವರಃ ಗ್ರಹೀತ್ವೈತಾನಿ ಸಂಯಾತಿ ವಾಯುರಗಂಧಾನಿ ವಾಶಯಾತ್. ಈಗ ನೋಡಿ, ಇಲ್ಲಿ ಅಗರಬತ್ತಿ ಹಚ್ಚಿದ್ರೆ ಇಲ್ಲಿಂದ ಹೋಗುವ ಗಾಳಿ ಅಗರಬತ್ತಿಯ ಸುಗಂಧವನ್ನು ತೆಗೆದುಕೊಂಡು ಹೋಗುತ್ತೆ. ಇಲ್ಲೇನಾದ್ರೂ ದುರ್ಗಂಧ ಇದ್ರೆ ಹೋಗುವ ಗಾಳಿ ತನ್ನ ಜೊತೆಗೆ ದುರ್ಗಂಧವನ್ನೇ ತೆಗೆದುಕೊಂಡು ಹೋಗುತ್ತೆ. ಹಾಗೆ ನೀವೆಲ್ಲರೂ ಸಹ ಈ ದೇಹ ಬಿಟ್ಟು ಹೋಗುವಾಗ ನಾವು ಮಾಡಿದ ಕರ್ಮದ ಫಲವನ್ನ ನಮ್ಮ ಜೊತೆಗೆ ತೆಗೆದುಕೊಂಡು ಹೋಗ್ತೇವೆ. ಅದಕ್ಕೆ ದಾಸರು ಹೇಳಿದ್ರು, ತಾ ಮಾಡಿದ ಕರ್ಮ ಬಲವಂತವಾಗಿರಲು ನೀ ಮಾಡುವುದೇನು ಹರಿಯೇ ಅಂತ. ಯಾರು ಏನು ಮಾಡಕ್ಕಾಗಲ್ಲ. ಆದ್ರಿಂದ ಬಹಳ ಗಟ್ಟಿಯಾಗಿ ಆತ್ಮೀಯರೇ, ದೇಹ ಬೇಕು. ದೇಹವಿಲ್ಲದೆ ಏನು ಮಾಡಕ್ಕಾಗಲ್ಲ. ಶರೀರ ಮಾಧ್ಯಮಂ ಖಲು ಧರ್ಮ ಸಾಧನ. ಏನು ಧರ್ಮ ಸಾಧನ ಮಾಡುವುದಕ್ಕೂ ಶರೀರ ಬೇಕು. ಬಟ್ ಈ ಶರೀರದ ಅಭಿಮಾನ ಬೇಡ. ಒಡಲೊಳು ಒಡೆಯನಿರುವ ನಕ್ಕ ಒಲೈಸುವರು, ಒಡೆಯ ಒಂದರ ಗಳಿಗೆ ಇಳಿದನೆಂದರೆ ಓಡೊಳಗಿಕ್ಕೂರು ಸರ್ವಜ್ಞ ಅಂತ. ಏನ್ ಚಂದ ಮಾತು ಹೇಳಿದಾನೆ ಸರ್ವಜ್ಞ. ಒಡಲೊಳು ಇರುವ ನಕ್ಕ ಓಲೈಸುವರು. ಈ ಶರೀರದಲ್ಲಿ ಆತ್ಮ ಇರುವವರೆಗೆ ಇದಕ್ಕೆ ಬೆಲೆ ಇದೆ. ಒಡೆಯ ಒಂದರ ಗಳಿಗೆ ಇಳಿದನೆಂದರೆ ಓಡೊಳಗಿಕ್ಕೂರು. ಬೆಂಕಿಗೆ ಹಾಕ್ತಾರೆ, ತಗೊಂಡೋಗಿ ಇಟ್ಕೊಳ್ಳೋದಿಲ್ಲ. ಬೇಗ ಬೇಗ ಎತ್ರಪ್ಪ, ಮಕ್ಕಳು ಮರಿದ್ದಾರೆ ಅಂತ. ಆದ್ರೆ ಸತ್ತ ಮೇಲೆ ಸೆಪರೇಟ್ ಅಂತೂ ಆಗಿಯೇ ಆಗ್ತೀವಿ. ಬದುಕಿದ್ದಾಗ ಆ ಸೆಪರೇಷನ್ ಅನ್ನ ಫೀಲ್ ಮಾಡುವುದು, ಅದು ಡಿಟ್ಯಾಚ್ಮೆಂಟ್. ನಾನು ಒಂದು ಚೇತನ ಅನ್ನುವುದನ್ನು ಅನುಭವ ಮಾಡುವುದು ತುಂಬಾ ಅಗತ್ಯ. ದೇವರ ಸನ್ನಿಧಾನಕ್ಕೆ ಹೋದಾಗಲಂತೂ ದೇಹದ ಭಾವ ಇರಲೇಬಾರದು. ನಾವು ದಾಸರ ಮಾತು ಕೇಳಿದ್ದೇವೆ, ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಅದೆಲ್ಲವೂ ಸುಮ್ಮನೆ ಅಂತ ಕೇಳಿದೀವಲ್ವಾ? ಎಲ್ಲಿದೆ ನಮ್ಮನೆ? ಇಲ್ಲೇ ಎಲ್ಲೋ ರಾಣೆಬೆನ್ನೂರಿನಲ್ಲಿ ಆಚೆ ಈಚೆ ಕಟ್ಟಿಟ್ಕೊಂಡಿದೀವಲ್ಲ, ಅದ ನಮ್ಮನೆ. ನಾನು ನಿಮ್ಗೊಂದು ಮಾತು ಹೇಳ್ತೇನೆ, ಆ ನಮ್ಮನೆ ಅಂತ ಯಾವ್ದು ಕಟ್ಟಿಟ್ಕೊಂಡಿದೀವಲ್ಲ, ಆ ನಮ್ಮನೆಗೆ ನೀವು ಸತ್ತ ಮೇಲೆ ಒಂದ್ಸಲ ಹೋಗಿ ನೋಡಿ, ಸೇರಿಸ್ತಾರ ಮನೆ ಒಳಗಡೆ? ಸೇರಿಸ್ತಾರ? ನಮ್ಮ ಊರಲ್ಲಿ ಶಿರ್ಸಿಯಲ್ಲಿ ನಮ್ಮ ಆಶ್ರಮದ ಕೆಳಗಡೆ ಒಂದು ಮೇನ್ ಬಜಾರ್ ಇದೆ. ಅಲ್ಲೊಬ್ರು ತುಂಬಾ ಶ್ರೀಮಂತರ ಮನೆ ಇದೆ. ತುಂಬಾ ಶ್ರೀಮಂತರು. 3-4 ಪೀಳಿಗೆಗೆ ಒಬ್ಬನೇ ಮಗ. 3-4 ತಲೆಮಾರುಗಳ ಆಸ್ತಿಗೆಲ್ಲ ಒಬ್ಬನೇ ಹಾಕಿದಾರ ಅವನು. ಕನಿಷ್ಠ ಅವ್ರ ಮನೇಲಿ ಒಂದು 75 kg ಚಿನ್ನ ಇರ್ಬೋದು. ಅಷ್ಟೊಳ್ಳೆ ಶ್ರೀಮಂತರು, ತುಂಬಾ ಸ್ಥಿತಿವಂತರು. ಒಂದಿನ ಇನ್ನೊಂದೇನು ಹೇಳ್ತೇನೆ, ಆ ಮನೆಯ ಅಜ್ಜಿ ಅಂದ್ರೆ ಆ ಮನೆಯ ಮೂಲ ಹೆಣ್ಣೆ ಯಾರಿದ್ರು, ಆಕೆ ಪಾಪ 13-14 ವರ್ಷಕ್ಕೆ ವಿಧವಿಯಾಗಿ ಹೋಗಿದ್ರು ಆಗಿನ ಕಾಲದಲ್ಲಿ. ಆ ವಿಧವೆ ಅಷ್ಟು ಸಣ್ಣ ವಯಸ್ಸಿನಲ್ಲಿ ವಿಧವಿಯಾಗಿ ಒಬ್ಬನೇ ಮಗನನ್ನ ಕಷ್ಟಪಟ್ಟು ಬೆಳೆಸಿ ಆಸ್ತಿಯನ್ನ ಸಂರಕ್ಷಿಸಿ ಎಲ್ಲ ಸಂಪತ್ತನ್ನ ಉಳಿಸಿದ ಕೀರ್ತಿ ಆ ಹೆಣ್ಣಿಗೆ ತಲುತ್ತದೆ. ಒಂದಿನ ನಾನು ವಾಕಿಂಗ್ ಹೋಗಿ ಬೆಳಗ್ಗೆ ಬರ್ತಾ ಇದ್ದೆ. ಅವ್ರ ಮನೆಯ ಸೊಸೆ ಮನೆ ಹೊಸ್ತಲಿಗೆ ಸುತ್ತಿಗೆ ಬಡಿತಾ ಇದ್ರು, ಮೊಳೆ ತಗೊಂಡು. ಮನೆಗೆ ಯಾರಾದ್ರೂ ಬಂದ್ರೆ ಒಂದು ಗ್ಲಾಸ್ ನೀರು ಕೊಡಲ್ಲ ಅಕ್ಕ.
ಕೆಲಸದವ್ರು ತಂದು ಕೊಡ್ಬೇಕು. ಇವತ್ತು ಸುತ್ತಿಗೆ ಎತ್ಕೊಂಡು ಯಾಕೆ ಮೊಳೆ ಬಡಿತಾರೆ ಅಂತ ನಂಗೆ ಭಾರಿ ಆಶ್ಚರ್ಯ. ಬೇರೆಯವ್ರ ಮನೆ ಚಿಂತೆ ನನಗೆ ಯಾಕೆ ಅಂತ ಸುಮ್ಮನೆ ಹೊರಟೆ ನಾನು. ಆದ್ರೆ ಅಷ್ಟೊತ್ತಿಗೆ ಅಕ್ಕ ನನಗೆ ಮಾತಾಡ್ಸಿದ್ರು, ವಿನಕುರೆ ಗೊತ್ತಾಯ್ತಾ? ಏನ್ ಗೊತ್ತಾಗ್ಬೇಕ್ರಿ ಕೇಳಿದೆ. ನಾ ಮತ್ತೆ ಹೋಗ್ಬಿಟ್ರು ಅಂದ್ರು. ಹೌದಾ, ಯಾವಾಗ ಅಂತ ಕೇಳಿದೆ. ನನ್ನ ರಾತ್ರಿ ತಗೊಂಡ್ ಬಂದಿದಾರ ಕೇಳಿದೆ. ಇಲ್ಲ, 10 ಗಂಟೆಗೆ ತರ್ತಾರೆ, ಹುಬ್ಳಿಯಲ್ಲಿ ಹೋಗ್ಬಿಟ್ಟಿದ್ದಾರೆ ಅಂದ್ರು. ಸರಿ, ಹಾಗಾದ್ರೆ 10 ಗಂಟೆಗೆ ಬರ್ತೀನಿ ನಾನು ಅಂತಿಮ ದರ್ಶನಕ್ಕೆ ಅಂತ ಹೊರಟೆ. ಮನಸ್ಸಲ್ಲಿ ಒಂದು ಹುಳ ಬಂದ್ಬಿಟ್ಟಿತ್ತಲ್ಲ, ಅದಕ್ಕೆ ಪ್ರಶ್ನೆ ಕೇಳಿದೆ, ಅಲ್ಲಮ್ಮ ಸುತ್ತಿಗೆ ಎತ್ಕೊಂಡು ಬೆಳಿಗ್ಗೆ ಯಾಕೆ ಮನೆ ಹೊಸ್ತಲಿಗೆ ಮೊಳೆ ಬಡಿತಿದ್ದೀರಿ ಅಂತ. ನನಗೆ ಗೊತ್ತಿದೆ ಇಲ್ಲಿ ಯಾವ ರೀತಿ ಸಂಪ್ರದಾಯ ಇಲ್ಲೂ ಗೊತ್ತಿಲ್ಲ. ನಮ್ಮಾಚೆ ನಾನು ಕೇಳಿಬಲ್ಲೆ, ಕೆಲವು ಲಿಂಗಾಯತರ ಪರಂಪರೆಯಲ್ಲಿ ಹೊಸ ಬಂದ್ರೆ ಮನೆ ಹೊಸ್ತಲಿಗೆ ಒಂದು ಮೊಳೆ ಬಡಿಸ್ತಾರಂತೆ. ಕೇಳಿಬಲ್ಲೆ ನಾನು, ಗೊತ್ತಿಲ್ಲ. ಬಟ್ ಅವ್ರಿಗೆ ಇದ್ದಿದ್ದು ಒಬ್ಬನೇ ಮಗ, ಮದುವೆ ಆಗಿರ್ಲಿಲ್ಲ, ನನಗೆ ಗೊತ್ತಿದೆ. ಆದ್ರೂ ಹೊಸ್ತಲಿಗೆ ಯಾಕೆ ಮೊಳೆ ಬಡಿದಿದ್ದಾರೆ ಅಂತ ನನ್ಗೆ ಆಶ್ಚರ್ಯ. ಅದಕ್ಕೆ ಅಕ್ಕ ಏನು ಉತ್ತರ ಕೊಟ್ರು ಗೊತ್ತಾ? ನಮ್ಮ ಅತ್ತೆ ಶರೀರ ಬಿಟ್ರಲ್ವಾ, ಶರೀರ ಬಿಡುವವರೆಗೂ ಅವ್ರ ಮನೇಲಿ ಒಂದು ಸ್ಟ್ರಾಂಗ್ ರೂಮ್ ಇತ್ತು. ಅವ್ರು ಚಿನ್ನನ ಬ್ಯಾಂಕಲ್ಲಿ ಇಟ್ಟಿರ್ಲಿಲ್ಲ, ಮನೇಲಿ ಒಂದು ಸ್ಟ್ರಾಂಗ್ ರೂಮ್ ಮಾಡ್ಕೊಂಡಿದ್ರು, ಅಲ್ಲಿ ಚಿನ್ನ ಇಟ್ಕೊಂಡಿದ್ರು. ಅದ್ರದ್ದು ಬೀಗದ ಕೈ ಅಜ್ಜಿ ಹತ್ರ ಸೊಂಟಕ್ಕಿರೋದು ಯಾವಾಗ್ಲೂ. ಅಜ್ಜಿ ಸತ್ತ ಮೇಲೆ ಸೊಂಟದಿಂದ ಬೀಗದ ಕೈ ತೆಗ್ದಿದಾರಂತೆ. ಆಮೇಲೆ ಸತ್ತ ಮೇಲೆ ಟೈಮ್ ಎಲ್ಲ ನೋಡಿಸ್ತಾರಲ್ಲ, ಕೆಲವೊಮ್ಮೆ ಟೈಮ್ ನೋಡಿಸಿದಾಗ ನೋಡಿದವ್ರು ಯಾರೋ ಹೇಳಿದ್ರಂತೆ, ನೀವು ಅಜ್ಜಿ ಹೆಣ ತರಕ್ ಮುಂಚೆ ಮನೆಗೊಂದು ಹೊಸ್ತಲಿಗೆ ಮೊಳೆ ಬಡಿರಿ, ಇಲ್ಲ ಅಂದ್ರೆ ಅಜ್ಜಿ ಭೂತಾಗಿ ಬಂದ್ಬಿಡುತ್ತೆ ಅಂತ. ವಿಚಿತ್ರ ನೋಡಿ ಪಾಪ. 12-13 ವರ್ಷದ ಅತಿ ಬಾಲ್ಯದಲ್ಲಿ ಪಡಬಾರದ ಯಾತನೆ ಪಟ್ಟು ಕಷ್ಟಪಟ್ಟು ಉಳಿಸಿಕೊಂಡು ಬೆಳೆಸಿಕೊಂಡು ಬಂದ ಸಂಪತ್ತನ್ನ ತಿರುಗಿ ಅಜ್ಜಿ ಸತ್ತ ಮೇಲೆ ಒಳಗೆ ಬಂದ್ರೆ ಬರಕ್ ಬಿಡಲ್ಲ. ಬಿಡ್ತಾರ? ನೀವು ಏನಾದ್ರೂ ವಾಪಸ್ ಬಂದ್ರೆ ಬಿಡ್ತಾರ ಯಾರಾದ್ರೂ ನಿಮ್ಮನ್ನ? ಅದಕ್ಕೆ ನಾರಾಯಣ ಬಲಿ ಅಂತ ವಿಶೇಷ ಪೂಜೆ ಮಾಡಿಸಿ ಹೋಗಿಸ್ತಾರೆ, ಮನೆಯೊಳಗೆ ಬರಬಾರ್ದು ಮತ್ತೆ ಅಂತ. ಅದಕ್ಕೋಸ್ಕರ ಆತ್ಮೀಯರೇ, ಬಹಳ ಅಗತ್ಯವಾಗಿ ಸತ್ತ ಮೇಲೆ ವಾಪಸ್ ನಮಗೆ ಬರಕ್ ಬರಲ್ಲ. ನೋಡಿ, ಸತ್ತು ಹೋಗುವುದು ಅನ್ನುವ ಶಬ್ದಕ್ಕೆ ಎಷ್ಟು ಚಂದ ಅರ್ಥ ಇದೆ. ಸತ್ತು ಹೋಗುವುದು ಅಂದ್ರೆ ಸತ್ಯ ಹೋಗುವುದು ಅಂತ ಅರ್ಥ. ಈ ದೇಹ ಮಿಥ್ಯ, ಇವತ್ತಿದ್ದು ನಾಳೆ ಬಿದ್ದು ಹೋಗುವುದು. ಇದರೊಳಗೊಂದು ಸತ್ಯ ಇದೆ. ಆ ಸತ್ಯ ಹೊರಟು ಹೋದ್ರೆ ಸತ್ತು ಹೋದ ಅಂತೀವಿ ನಾವು. ಬದುಕಿದ್ದಾಗಲೇ ನಾನು ಈ ಶರೀರದಿಂದ ಬೇರೆ ಇದ್ದೇನೆ ಅಂತ ಫೀಲ್ ಮಾಡಿ, ಅದಕ್ಕೆ ಹೇಳ್ತಾರೆ 20 minutes of meditation is equal to 4 hours sleep ಅಂತ. 20 ನಿಮಿಷದ ಧ್ಯಾನ 4 ತಾಸು ನಿದ್ದೆಗೆ ಸಮಾನ ಅಂತ. 20 ನಿಮಿಷದ ಧ್ಯಾನ 4 ತಾಸು ನಿದ್ದೆಗೆ ಸಮಾನ. ಧ್ಯಾನ ಅಂದ್ರೆ ಮೊದಲನೆಯ ಹಂತವೇ ದೇಹದಿಂದ ಡಿಟ್ಯಾಚ್ ಆಗುವುದು. ದೇವರ ಸನ್ನಿಧಾನಕ್ಕೆ ಹೋಗುವುದೇ ದೇಹದ ಅಭಿಮಾನವನ್ನ ಹೊರಗಿಟ್ಟು ಹೋಗುವುದರ ಸಂಕೇತವಾಗಿ ಚಪ್ಪಲಿಯನ್ನ ಹೊರಗಿಟ್ಟು ಹೋಗ್ತೇವೆ. ಅರ್ಥ ಆಯ್ತಾ? ಚಪ್ಪಲಿ ಯಾಕೆ ಹೊರಗಿಟ್ಟು ಹೋಗುವುದು ಅಂದ್ರೆ, ದೇವರ ಹತ್ರ ಹೋಗುವಾಗ ದೇಹದ ಭಾವ ಇರಬಾರ್ದು. ಜಾತಿ, ಧರ್ಮ, ಹೆಣ್ಣು, ಗಂಡು, ಶ್ರೀಮಂತ, ಬಡವ, ವಿದ್ಯಾವಂತ, ಅವಿದ್ಯಾವಂತ, ಕುರೂಪಿ, ಸುರೂಪಿ ಯಾವ ಭಾವವೂ ಇಲ್ಲದೆ, ನಾನು ನಿನ್ನ ಸಂತಾನ, ನಾನು ನಿನ್ನ ಮಗು, ನಿನ್ನ ಹತ್ರ ಬಂದಿದ್ದೀನಿ ಅನ್ನುವ ಭಾವನೆಯಿಂದ ಹೋಗ್ಬೇಕು. ಅದಕ್ಕೆ ಚಪ್ಪಲಿ ಹೊರಗೆ ಬಿಟ್ಟು ಹೋಗುವ ಸಂಪ್ರದಾಯವನ್ನ ಬೆಳೆಸ್ಕೊಂಡ್ವಿ ನಾವೆಲ್ಲರೂ ಸಹ. ನಮ್ಮ ಮನೆಗೆ ನಾವು ಹೋಗುವಾಗ, ಮೂಲ ಮನೆಗೆ, ಎಲ್ಲಿಂದ ನಾವು ಬಂದಿದ್ದೇವೆ, ಯಾವುದರ ಬಗ್ಗೆ ಭಗವದ್ಗೀತೆ ವರ್ಣನೆ ಮಾಡುತ್ತೆ, ಯಾವುದರ ಬಗ್ಗೆ ದಾಸರು ಹೇಳಿದ್ರು, ಅಲ್ಲಿದೆ ನಮ್ಮ ಮನೆ, ಇಲ್ಲಿಯದೆಲ್ಲವೂ ಸುಮ್ಮನೆ ಅಂತ. ನೋಡಿ, ಇಲ್ಲಿಂದ ತಿರುಪತಿಗೆ ಹೋಗಿರ್ತಾರೆ ಜನ, 3 ದಿನ ನಿಂತು ದರ್ಶನ ಸಿಗುತ್ತೆ ಅಲ್ಲಿ ಕ್ಯೂನಲ್ಲಿ. ಅಲ್ಲಿ ವೆಂಕಟರಮಣನ ಮುಂದೆ ಹೋಗಿ ಕೈ ಮುಗಿತಾರೆ, ಗೋವಿಂದ ಗೋವಿಂದ ಅಂತ ಕಣ್ಣು ಮುಚ್ಚಿ ಕೈ ಮುಗಿಯೋತ್ತಿಗೆ ಎತ್ತಿ ಬಿಸಾಡ್ಬಿಟ್ಟಿರ್ತಾರೆ ಅವ್ರ ನಾಚಕರೇ. ನೋಡುವುದೇ ಇಲ್ಲ. ಹೋದವ್ರು ಎಷ್ಟೋ ಜನ ಆ ವೆಂಕಟೇಶ್ವರ ವಿಗ್ರಹ ನೋಡುವುದೇ ಇಲ್ಲ. ಅಲ್ಲಿ ಹೋದ್ರು ಕಣ್ಮುಚ್ಚಿ ಆ ವೆಂಕಟೇಶ್ವರನನ್ನ ಮೇಲೆ ನೋಡುವ ಪ್ರಯತ್ನ ಮಾಡ್ತಾರೆ. ಇದು ವಿಶೇಷತೆ. ದೇವರು ಅಂತ ಬಂದಾಗ ನಾವು ಕಣ್ಮುಚ್ಚಿ ಮನಸ್ಸು ಎಲ್ಗೋಗುತ್ತೆ, ನಮ್ದು ಮೇಲೆ ಹೋಗುತ್ತೆ. ಹೌದು, ಈವನ್ ಸೈಂಟಿಫಿಕ್ಲಿ ಪ್ರೂವ್ಡ್. ಬಹಳ ಮುಖ್ಯವಾಗಿ ನಾವು ಇನ್ನು ಸ್ಲೀಪಿಂಗ್ ಮ್ಯಾನೇಜ್ಮೆಂಟ್ ಕೋರ್ಸ್ಗಳನ್ನ ಮಾಡ್ತೀವಿ. ಅದರಲ್ಲಿ ಬಹಳ ಮುಖ್ಯವಾಗಿ ನಾವು ಜಾಗೃತಾವಸ್ಥೆಯಲ್ಲಿ ಡೆಲ್ಟಾ ವೇವ್ಸ್ ಅನ್ನ ಫೀಲ್ ಮಾಡಿದ್ರೆ, ಶರೀರದಲ್ಲಿ ಜಾಗೃತಾವಸ್ಥೆಯಲ್ಲಿದ್ದು ಗಾಢ ನಿದ್ದೆಯ ಅನುಭವವನ್ನು ಮಾಡುವಂತಾದರೆ ದೇಹದ ಬಹಳಷ್ಟು ಸಮಸ್ಯೆಗಳು, ಮನಸ್ಸಿನ ಅದೆಷ್ಟೋ ಸಮಸ್ಯೆಗಳು ನಿವಾರಣೆಯಾಗುತ್ತೆ. ಯಾಕೆಂದ್ರೆ ನಾವು ಡೆಲ್ಟಾ ವೇವ್ಸ್ ನಲ್ಲಿ ನಮ್ಮ ಒರಿಜಿನಲ್ ಸ್ಟೇಟಸ್ ನಲ್ಲಿ ಇರ್ತೇವೆ. ಯಾವ ಲೋಕದ ಬಗ್ಗೆ ಭಗವದ್ಗೀತೆ ಹೇಳುತ್ತೆ, ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ ಅಂತ. ಎಲ್ಲಿ ಸೂರ್ಯ, ಚಂದ್ರ, ಅಗ್ನಿ, ಪಂಚತತ್ವಗಳಿಲ್ವೋ, ಎಲ್ಲಿಗೆ ಹೋದ ಮನುಷ್ಯ ಈ ದುಃಖದ ಜಗತ್ತಿಗೆ ಹಿಂತಿರುಗಿ ಬರೋದಿಲ್ವೋ, ಅದು ನನ್ನ ಮನೆ ಅಂತ ಪರಮಾತ್ಮ ಹೇಳಿದ್ದಾನೆ. ಅದರಿಂದ ಆತ್ಮೀಯರೇ, ನಮ್ಮ ಚಿಂತನ ಮಾಲೆಯ ಹೆಸರೇ ಇದೆ, ಶಿವದರ್ಶನ ಫಾರ್ ಅ ಬ್ಲಿಸ್ಫುಲ್ ಲೈಫ್.
ಪ್ರಾರಂಭದಲ್ಲಿ ನಾನು ಹೇಳಿದೆ, ಸತ್ತ ಮೇಲಿನ ಮೋಕ್ಷಕ್ಕೋ ಮುಕ್ತಿಗೋ ಕೈಲಾಸ ಪ್ರಾಪ್ತಿಗೋ ಅದೆಲ್ಲವೂ ಆಮೇಲಿನದು. ಬದುಕಿದ್ದಾಗ ಸಂತೋಷವಾಗಿರುವುದಕ್ಕೆ ಶಿವ ದರ್ಶನ ಬೇಕು ನಮಗೆ. ಸತ್ತ ಮೇಲೆ ಏನಾಗುತ್ತೆ ಅಂತ ತಗೊಂಡು ಏನ್ ಮಾಡ್ಬೇಕು? ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಎಲ್ಲಿಯೂ ಸಲ್ಲರಯ್ಯ ಅಂತ. ಆದ್ರಿಂದ ನಾನು ನಿಮಗೆ ಹೇಳಿದ ಹಾಗೆ ಬಹಳ ಮುಖ್ಯವಾಗಿ ನಾವೆಲ್ಲ ಚಪ್ಪಲಿ ಬಿಟ್ಟು ಹೋಗುವ ಹಿಂದಿರುವ ಅರ್ಥವನ್ನು ಅರ್ಥ ಮಾಡ್ಕೊಳ್ಳೋಣ. ನಾಳೆ ದೇವಸ್ಥಾನಕ್ಕೆ ಹೋದ್ರೆ ಚಪ್ಪಲಿ ಬಿಟ್ಟು ಹೋಗುವಾಗ ಇಲ್ಲಿ ನಾನು ನನ್ನ ಅಭಿಮಾನವನ್ನು ಬಿಟ್ಟು ಹೋಗ್ತಾ ಇದ್ದೇನೆ, ಇಲ್ಲಿ ನಾನು ನನ್ನ ಅಹಂಕಾರವನ್ನು ಬಿಟ್ಟು ಹೋಗ್ತಾ ಇದ್ದೇನೆ, ಇಲ್ಲಿ ನಾನು ದೇಹದಿಂದ ಉಂಟಾಗಿರುವ ತಾರತಮ್ಯವನ್ನು ಬಿಟ್ಟು ಹೋಗ್ತಾ ಇದ್ದೇನೆ ಅಲ್ವಾ? ಆಗ ದೇವರ ಸನ್ನಿಧಾನಕ್ಕೆ ಹೋಗಿ ಕೈ ಮುಗಿದು ಎರಡು ಕೈ ಸೇರಿಸಿ ಹಣೆಗಿಟ್ಕೊಂಡು ನಾನು ಆತ್ಮ ನಿನ್ನ ಸನ್ನಿಧಾನದಲ್ಲಿ ತಲೆಬಾಗ್ತಾ ಇದ್ದೇನೆ, ನನ್ನದೆಲ್ಲವೂ ನಿನ್ನದು, ತಮೇವ ಶರಣಂ ಗಚ್ಚ, ನಿನಗೇ ಶರಣಾಗ್ತೇನೆ ಅನ್ನುವ ಭಾವನೆ ನಮ್ಮಲ್ಲಿ ಬರಬೇಕಾಗಿದೆ ತುಂಬಾ ಅಗತ್ಯವಾಗಿ. ಆಗ ಯಥಾರ್ಥವಾಗಿ ಯಾವಾಗ ತನ್ನ ಅರಿವು ತನಗಾಗ್ತದೆ, ಜ್ಞಾನದ ಕಣ್ಣು ತೆರೆದುಕೊಳ್ತದೆ, ಜ್ಞಾನವೇ ಶಕ್ತಿ, ಜ್ಞಾನದಿಂದಲೇ ಮುಕ್ತಿ. ಅಜ್ಞಾನದಿಂದ ಮನುಷ್ಯ ಇವತ್ತು ದುಃಖಿತನಾಗಿದ್ದಾನೆ. ಜ್ಞಾನ ಅನ್ನುವ ವಿಷಯ ಬಂದಾಗ ನೆನಪಾಗುವುದೇನು ಅಂದ್ರೆ, ಇವತ್ತು ನಮ್ಮ ಹತ್ರ ಮೊಬೈಲ್ ಇದೆ, ಒಂದು ಗೂಗಲ್ ಒತ್ತು ಬಿಟ್ರೆ ಸಾಕು, ಇಡೀ ಜಗತ್ತು ತೆರೆದುಕೊಳ್ತದೆ ನಮ್ಮ ಮುಂದೆ. ಅದು ಜ್ಞಾನವೇನೋ? ಅದಕ್ಕೆ ಜ್ಞಾನ ಅನ್ನೋಣ ಇನ್ಫಾರ್ಮೇಶನ್ ಅಂತ ಹೇಳೋಣ. ಅದಕ್ಕೆ ಇಂಗ್ಲಿಷ್ ಕವಿ ಇಲಿಯಟ್ ಒಂದು ಕಡೆ ಬಹಳ ಸುಂದರವಾಗಿ ಹೇಳ್ತಾನೆ, ಇನ್ ದ ನೇಮ್ ಆಫ್ ನಾಲೆಜ್ ವಿ ಆರ್ ಕಲೆಕ್ಟಿಂಗ್ ಇನ್ಫಾರ್ಮೇಶನ್ ಅಂಡ್ ಇನ್ಫಾರ್ಮೇಶನ್ ಅಂತ. ಜ್ಞಾನದ ಹೆಸರಿನಲ್ಲಿ ಸುದ್ದಿ ಸಂಗ್ರಹ ಮಾಡ್ತಾ ಹೊರಟಿದ್ದೇವೆ ನಾವು. ಜ್ಞಾನ ಇಲ್ಲ ನಮ್ಮ ಹತ್ರ ಇವತ್ತು. ಇದ್ರೆ ನೀವು ವಿಚಾರ ಮಾಡಿ, ಪ್ರತಿಯೊಂದು ಸಿಗರೇಟಿನ ಮೇಲೆ ಬರೆದಿರ್ತದೆ ಇಟ್ ಈಸ್ ಇಂಜೂರಿಯಸ್ ಫಾರ್ ಹೆಲ್ತ್ ಅಂತ, ಆರೋಗ್ಯಕ್ಕೆ ಹಾನಿಕರ ಅಂತ. ಆದ್ರೆ ಆರಾಮಾಗಿ ನಾವು ಅದನ್ನ ವೈಟ್ ಕಾಲರ್ ಅಂತ ಸೇರ್ಕೊಂಡು ಸೇದುವುದನ್ನ ಕಾಣ್ತಾ ಇದ್ದೇವೆ. ನಿಮಗೆ ಗೊತ್ತಿದೆ, ತಂಬಾಕು ಬೆಳೆಯುವ ಹೊಲದಲ್ಲಿ ಕತ್ತೆಯು ಸಂಚಾರ ಮಾಡೋದಿಲ್ಲ, ತಂಬಾಕಿನ ಎಲೆಯನ್ನ ಕತ್ತೆಯು ತಿನ್ನೋದಿಲ್ಲ, ತಂಬಾಕು ಬೆಳೆಯುವ ಹೊಲದಲ್ಲಿ ಹಾವು ಸಂಚಾರ ಮಾಡೋದಿಲ್ಲ. ನಿಮಗೆ ಗೊತ್ತಿದೆ, ನಾವೆಲ್ಲ ಗಾಡಿಯನ್ನ ಗ್ಯಾರೇಜ್ ನಲ್ಲಿ ಇಡ್ಬೇಕಾದ್ರೆ ಹೆಚ್ಚು ದಿನ ಓಪನ್ ಮಾಡೋದಿಲ್ಲ ಗಾಡಿಯನ್ನ. ಅಂದ್ರೆ ಒಂದು ತಂಬಾಕಿನ ಎಲೆ ಇಟ್ರೆ ಸಾಕು, ಇಲಿಯು ಬರೋದಿಲ್ಲ, ಹಾವು ಬರೋದಿಲ್ಲ, ಏನು ಬರೋದಿಲ್ಲ ನಿಮ್ ಗಾಡಿ ಒಳಗಡೆ. ಬಹಳ ಸೇಫ್ ಆಗಿರುತ್ತೆ. ತಂಬಾಕಿನ ಎಲೆ ವಾಸನೆಗೆ ಪ್ರಾಣಿಗಳು ಅಷ್ಟು ದೂರ ಇರ್ತವೆ. ಆದ್ರೆ ನಾವು ಮನುಷ್ಯರು ಸುಧಾರಿತರು, ಎಲ್ಲರಿಗಿಂತ ಮುಂದುವರಿದವರು, ಆಧುನಿಕರು ಅಂತ ಹೇಳ್ಕೊಳ್ಳೋರು ಕತ್ತೆಯು ತಿಂದಿರೋದನ್ನ ತಿಂತಿದೀವಿ. ಎಷ್ಟು ಶ್ರೇಷ್ಠರು ನೋಡಿ ನಾವು. ಆದ್ಮೇಲೆ ಬಹಳ ಅಗತ್ಯವಾಗಿ ಇಂತಹ ಚಟಗಳಿಂದ, ಇಂತಹ ದುರ್ಬಲತೆಗಳಿಂದ ಹೊರಗೆ ಬರುವುದಕ್ಕೆ ಸ್ವಲ್ಪ ನಾವು ಒಳಮುಖರಾಗಬೇಕು. ನಮ್ಮನ್ನು ನಾವು ನೋಡ್ಕೊಳ್ಬೇಕು. ನಮ್ಮನ್ನು ನಾವು ನೋಡಿಕೊಂಡು ನಮ್ಮನ್ನು ನಾವು ಆ ಈಶ್ವರನ ಜೊತೆಗೆ ಕನೆಕ್ಟ್ ಮಾಡ್ಕೊಳ್ಬೇಕು. ಬಹಳ ಸುಂದರವಾಗಿ ಆತ್ಮಜ್ಞಾನದ ಬಗ್ಗೆ ಶರಣರು ಸಂತರು ಬೇಕಾದಷ್ಟು ಹೇಳಿದ್ದಾರೆ. ವ್ಯಾಧನೊಂದು ಮೊಲವ ತಂದರೆ ನಾನು ನೀನೆಂದು ಬಡಿದಾಡಿ ಕೊಂಬರಯ್ಯ, ನೆಲನಾಳ್ದನ ಹೆಣವ ಅಡಕೆಗೆ ಕೊಂಬವರಿಲ್ಲ ನೋಡಯ್ಯ. ಬಹುಶಃ ಅಡಕೆ ಕಡಿಮೆ ಬೆಲೆ ಇತ್ತು ಅಂತ ಕಾಣ್ತದೆ ಆ ವಚನ ಬರೆದಾಗ. ಇವತ್ತಾದ್ರೆ ಅಡಕೆ ಅಂತ ಬರೀತಿರ್ಲಿಲ್ಲ, ಯಾಕೆಂದ್ರೆ ಸಿಕ್ಕಾಪಟ್ಟೆ ರೇಟ್ ಇದೆ ಇವತ್ತು ಅಡಕೆ. ಆದ್ರೆ ಅರ್ಥ ಏನು ಅಂದ್ರೆ, ಒಂದು ಸತ್ತ ಮೇಲಿನ ಒಂದು ಪ್ರಾಣಿಗಿರುವ ಬೆಲೆಯು ಮನುಷ್ಯನಿಗೆ ಸತ್ತ ಮೇಲೆ ಇಲ್ಲ. ಆನೆ ಇದ್ರು ಸಾವಿರ, ಸತ್ರು ಸಾವಿರ ಅಂತ ಹೇಳ್ತೀವಿ. ಆದ್ರೆ ಮನುಷ್ಯ ಸತ್ತ ಮೇಲೆ ಬೇಗ ಎತ್ತರು ಅಂತ ಹೇಳ್ತಾರೆ. ನಾನಿರುವ ತನಕ ಈ ದೇಹಕ್ಕೆ ಬೆಲೆ ಇದೆ. ನನಗೆ ಬೆಲೆ ಯಾವಾಗ ಅಂದ್ರೆ, ನಾನು ಈ ಶಿವನ ಜೊತೆಗೆ ಸಂಧಾನ ಮಾಡಿಕೊಂಡಾಗ, ಶಿವಾನುಭವದ ಅನುಭವವನ್ನ ಮಾಡಿದಾಗ. ಸ್ವಾಮಿ ನೀನು, ಶಾಶ್ವತ ನೀನು ಅಂತ ಪರಮಾತ್ಮನ ಯಾರನ್ನ ಮಹಿಮೆಯನ್ನ ನಾವು ಕೇಳ್ತಾ ಬಂದಿದ್ದೇವೆ. ಒಬ್ಬನಿಲ್ಲದೆ ಜಗಕ್ಕೆ ಇಬ್ಬರುಂಟೇ ಮರುಡೆ, ಒಬ್ಬನೇ ಕರ್ತಾರ ಜಗಕ್ಕೆಲ್ಲ, ಹಲವು 12 ಜನರೆಂದು ಬುಬ್ಬಿ ಮಾತನಾಡಬೇಡ, ದೇವನೊಬ್ಬ ನಾಮ ಹಲವು ಅಂತ ಕೇಳ್ಕೊಂಡು ಬಂದಿದ್ದೇವೆ. ಯಾವ ಭಾಷೆಯಲ್ಲಿ ಹೇಳಿದ್ರು ಇರುವವನು ಪರಮಾತ್ಮ ಒಬ್ಬನೇ, ಅವನೇ ಪರಶಿವ. ಬ್ರಹ್ಮನು ದೇವತೆ, ವಿಷ್ಣು ದೇವತೆ, ಶಂಕರನು ದೇವತೆ, 33 ಕೋಟಿ ದೇವತೆಗಳು, ದೇವರು ಮಾತ್ರ ಒಬ್ಬನೇ. ಅವನು ಸತ್ಯಂ ಶಿವಂ ಸುಂದರಂ ಆಗಿರುವಂತಹ ಪರಮಾತ್ಮ. ಯಾರನ್ನ 12 ಜ್ಯೋತಿರ್ಲಿಂಗಗಳ ಹೆಸರಿನಲ್ಲಿ ಸೌರಾಷ್ಟ್ರೇ ಸೋಮನಾಥಂಚ ಶ್ರೀಶೈಲೆ ಮಲ್ಲಿಕಾರ್ಜುನ ಅಂತ ಹೇಳ್ಕೊಂಡು 12 ಜ್ಯೋತಿರ್ಲಿಂಗಗಳ ಪೂಜೆಯನ್ನ ಮಾಡ್ತಾ ಬಂದಿದ್ದೇವೆ. ಭೀಮೇಶ್ವರ, ಸೋಮೇಶ್ವರ, ಅಮರೇಶ್ವರ ಅಂತ ಅನ್ಕೊಂಡು ಈಶ್ವರನನ್ನ ಅವನ ಗುಣಗಳಿಂದ, ಶಕ್ತಿಗಳಿಂದ ಮಹಿಮೆ ಮಾಡ್ತಾ ಬಂದಿದ್ದೇವೆ. ಈಗ ತುಂಬಾ ಅಗತ್ಯವಾಗಿ ನಮ್ಮ ಜೀವನದಲ್ಲಿ ಆ ಶಿವನ ದರ್ಶನವಾಗಬೇಕಾದರೆ ನಾವೇನ್ ಮಾಡ್ಬೇಕು ಅಂತ ಬಂದಾಗ, ಮೊದಲು ನಮ್ಮನ್ನ ನಾವು ನೋಡ್ಕೊಳ್ಬೇಕು.
ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಎಲ್ಲರೂ ಸಹ ನಾವು ಅವನ ಮಕ್ಕಳು ಎನ್ನುವುದನ್ನ ಅನುಭವ ಮಾಡಬೇಕು. ಹೇಳ್ಬಿಡ್ತೇವೆ ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು ಅಂತ. ಇದು ಲಿಪ್ ಸಿಂಪತಿಯಾಗಿ ಹೋಗಿದೆ, ಅನುಭವವಲ್ಲ. ನಮ್ಮ ಕನ್ನಡದಲ್ಲಿ ಒಂದು ಬಹಳ ಚಂದ ಶಬ್ದ ಇದೆ, ಅನುಭಾವ ಅಂತ. ಬಹುಶಃ ಯಾವ ಭಾಷೆಯಲ್ಲೂ ಸಿಗ್ಲಿಲ್ಲ ನನ್ಗೆ ಅದು. ಕನ್ನಡದ ವಿಶೇಷ ಶಬ್ದ ಅನುಭಾವ. ಅನುಭವವನ್ನ ದಾಟಿದ್ದು ಅನುಭವ. ಈ ಇಂದ್ರಿಯಗಳ ಮೂಲಕ ನಾವೇನ್ ಮಾಡ್ತೇವೆ ಅದು ಅನುಭವ. ಇಂದ್ರಿಯಾತೀತವಾದದ್ದು ಅನುಭವ. ನಮಗೆ ಖುಷಿ ಆಗ್ತದೆ, ಖುಷಿಯನ್ನು ಅನುಭವ ಮಾಡುವುದು ಅನುಭವ, ಅದು ಇಂದ್ರಿಯಾತೀತವಾದದ್ದು. ಹಾಗೆ ಶಿವಾನುಭಾವ, ಶಿವನನ್ನ ಇಂದ್ರಿಯಗಳಿಂದ ನಾವು ಅನುಭವ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ರೆ ಮೊದಲು ವಿಶ್ವಾಸ ಬೇಕು ನಮಗೆ, ನಮ್ಮೊಂದಿಗೆ ಭಗವಂತ ಇದ್ದಾನೆ ಎನ್ನುವಂತಹ ವಿಶ್ವಾಸ ತುಂಬಾ ಅಗತ್ಯ. ಇನ್ನೊಂದು, ನಮಗೆ ಖುಷಿ ಅನುಭವ ಆಗ್ಬೇಕಲ್ವಾ, ಆಗ್ಬೇಕಾ ಬೇಡ್ವಾ? ಆದ್ರೆ ಖುಷಿ ಹೇಗೆ ಅನುಭವ ಆಗುತ್ತೆ? ನಾವು ಅನ್ಕೊಳ್ತೀವಿ ಜಿಲೇಬಿ ತಿಂದ್ರೆ ಖುಷಿ ಆಗುತ್ತೆ ಅಂತ. ಅನ್ಕೊಳ್ಳಿ, ನಿಮಗೆ ಜಿಲೇಬಿ ತಿಂದ್ರೆ ಖುಷಿ ಆಗುತ್ತೆ, ಪರಾತ ತುಂಬಾ ಜಿಲೇಬಿ ತಿಂದಾಗ ಕೊಟ್ಬಿಟ್ರೆ ಖುಷಿ ಆಗುತ್ತಾ, ವಾಕರಿಕೆ ಬರುತ್ತಾ? ಅಲ್ವಾ? ಸ್ಥೂಲವಾದ ವಸ್ತುಗಳಿಂದ ಖುಷಿ ಸಿಗುವುದಿಲ್ಲ. ಖುಷಿ, ಆನಂದ ಇದೊಂದು ಇಟರ್ನಲ್ ಕ್ವಾಲಿಟಿ, ಶಾಶ್ವತವಾದದ್ದು, ನಮ್ಮೊಳಗೆ ಇರುವಂತದ್ದು. ಇವತ್ತು ನಾವೇನ್ ಅನ್ಕೊಂಡಿದೀವಿ, ನಮ್ಗೆ ಬೇಡಾದವರಿಗೆ ನಷ್ಟ ಆದ್ರೆ ನನಗೆ ಖುಷಿ ಸಿಗುತ್ತೆ ಅಂತ. ಇದನ್ನ ಸ್ಯಾಡಿಸ್ಟಿಕ್ನೆಸ್ ಅಂತ ಹೇಳ್ತೀವಿ. ಬೇರೆಯವರ ದುಃಖದಲ್ಲಿ ಸಂತೋಷ ಪಡುವ ಮನೋಭಾವ ಇವತ್ತು ಸಮಾಜದಲ್ಲಿ ಜಾಸ್ತಿ ಆಗ್ತಿದೆ. ಆದ್ರೆ ಬೇರೆಯವರ ಖುಷಿಯಲ್ಲಿ ಖುಷಿ ಪಡುವಂತದ್ದು ಅನುಭವವಾದಾಗ ನಿಜವಾದ ಖುಷಿಯನ್ನ ನಾವು ಕಾಣ್ತೇವೆ. ನಾವೆಲ್ಲರೂ ಸಹ ಹೇಗೆ ಖುಷಿಯನ್ನ ಅನುಭವ ಮಾಡುವುದು ಅನ್ನುವುದಕ್ಕೊಂದು ಸಣ್ಣ ದೃಷ್ಟಾಂತ ನಿಮ್ಗೆಲ್ಲ ಗೊತ್ತಿರುವುದೇ. ಒಂದ್ಸಲ 2 ಜನ ದಾರಿ ಹೋಕರು ಹಳೆಯ ಕಾಲದಲ್ಲಿ 100 ವರ್ಷದ ಹಿಂದೆ ರಾಣೆಬೆನ್ನೂರಿಂದ ಹುಬ್ಳಿಗೆ ಹೊರಟಿದ್ರಂತೆ. ನಡ್ಕೊಂಡು ಹೊರಟಿದ್ರು. ಅವಾಗೇನು ಇರಲಿಲ್ಲ. ನಡ್ಕೊಂಡು ಹೋಗ್ತಾ 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 ಸ್ವಲ್ಪ ದೂರ ಹೋದ್ಮೇಲೆ ಶಿಗ್ಗಾಂವ್ ದಾಟ್ತಿದ್ದ ಹಾಗೆ ಕತ್ಲಾಯ್ತು. ಆಗಿನ ಕಾಲ ಕಾಡಿತ್ತು, ಗುಡ್ಡ ದಾಟಿ ಹೋಗ್ಬೇಕಿತ್ತು. ಕಾಡಿನಲ್ಲಿ ದರೋಡೆಕೋರರಿದ್ರು, ಕ್ರೂರ ಮೃಗಗಳಿದ್ವು. ಅದಕ್ಕೆ ಅವ್ರು ಯೋಚನೆ ಮಾಡಿದ್ರಂತೆ, ಇಲ್ಲಿ ದೇವಸ್ಥಾನ ಇದೆ ಒಂದು, ಅಲ್ಲಿ ಉಳ್ಕೊಂಡ್ಬಿಡೋಣ, ರಾತ್ರಿ ಬೆಳಗಾಗಿ ಎದ್ದು ಹೋಗೋಣ ಹುಬ್ಳಿ ಪೇಟೆಗೆ ಅಂತ. ಅಲ್ಲೇ ಉಳ್ಕೊಂಡ್ರು. ಇನ್ನೊಂದ್ ಸ್ವಲ್ಪ ಕತ್ಲೆ ಆದ್ಮೇಲೆ ಇನ್ನೊಬ್ಬ ಬಂದ. 3 ಜನ ಆದ್ರು. ರಾತ್ರಿ ಆಯ್ತು, ಹಸಿವೆ ಆಗಕ್ಕೆ ಶುರುವಾಯ್ತು. 3ನೇ ವ್ಯಕ್ತಿ ಕೇಳದ್ನಂತೆ, ಏನಾರು ತಂದಿದ್ದೀರಾ? ನಾನೇನು ತಂದಿಲ್ಲ, ಹಸಿವೆ ಆಗ್ತದೆ ಅಂತ. ಮೊದಲು ಬಂದವರು ಇಬ್ಬರು ಹೇಳಿದ್ರಂತೆ, ಹೌದು ನಾವು ರೊಟ್ಟಿ ತಂದಿದ್ದೀವಿ ಅಂತ. ಒಬ್ಬ 5 ರೊಟ್ಟಿ ತಂದಿದ್ದ, ಒಬ್ಬ 3 ರೊಟ್ಟಿ ತಂದಿದ್ದ. ಸರಿ ಕೇಳ್ಬೇಕು ನನ್ನ ಕತೆನ. ಒಬ್ಬ 5 ರೊಟ್ಟಿ ತಂದಿದ್ದ, ಒಬ್ಬ 3 ರೊಟ್ಟಿ ತಂದಿದ್ದ. 8 ರೊಟ್ಟಿ ಇತ್ತು. ಈಗ ತಿನ್ಬೇಕಾದವರು 3 ಜನ, ಹೆಂಗ್ ಹಂಚ್ಕೊಳ್ಳೋದು ಅಂತ. ಆಗ ಒಬ್ಬ ಹೇಳದ್ನಂತೆ, ಚಿಂತೆ ಮಾಡೋದು ಬೇಡ, ಒಂದೊಂದು ರೊಟ್ಟಿಯಲ್ಲಿ 3 ತುಂಡು ಮಾಡೋಣ. ಒಬ್ಬೊಬ್ಬಂಗೆ 8 ತುಂಡು ಬರುತ್ತೆ, ಸಮನಾಗಿ ಹಂಚ್ಕೊಂಡು ತಿಂದ್ಬಿಟ್ಟು ನೀರು ಕುಡಿಯೋಣ ಅಂತ. ಹಾಗೆ ಮಾಡಿದ್ರು. ಒಂದೊಂದು ರೊಟ್ಟಿಯಲ್ಲಿ 3 ತುಂಡು ಮಾಡಿದ್ರು. ಒಬ್ಬೊಬ್ರು 8 ರೊಟ್ಟಿ ತುಂಡು ತಿಂದ್ರು, ನೀರು ಕುಡಿದ್ರು, ಮಲ್ಕೊಂಡ್ರು. ಬೆಳಗಾಯ್ತು. ಲೇಟಾಗಿ ಬಂದಿದ್ನಲ್ವಾ, ಅವನಿಗೆ ಅರ್ಜೆಂಟ್ ಹೋಗ್ಬೇಕಾಗಿತ್ತು. ಅವನು ಹೇಳ್ದ, ರಾತ್ರಿ ಹಸಿವಾಗಿದ್ದಾಗ ನೀವು ನನಗೆ ತಿನ್ನಕ್ ರೊಟ್ಟಿ ಕೊಟ್ರಿ, ತುಂಬಾ ಸಂತೋಷ. ಆದ್ರೆ ಪುಕ್ಕಟು ತಿನ್ನಲ್ಲ ನಾನು. 8 ಚಿನ್ನದ ನಾಣ್ಯ ಕೊಡ್ತೀನಿ ನಿಮ್ಗೆ, ಹಂಚ್ಕೊಳ್ಳಿ, ನಾನು ಹೋಗ್ತೀನಿ, ನಂಗೆ ಅರ್ಜೆಂಟ್ ವ್ಯಾಪಾರಕ್ಕೆ ಹೋಗ್ಬೇಕು ಅಂತ ಅವನು ಹೋಗ್ಬಿಟ್ಟ. ಈಗ 8 ಚಿನ್ನದ ನಾಣ್ಯ ಇಬ್ರು ಹಂಚ್ಕೋಬೇಕಿತ್ತು. ಆಗ 3 ರೊಟ್ಟಿ ಅವನೇನ್ ಹೇಳ್ದ ಅಂದ್ರೆ, 4 ಹಂಚ್ಕೊಂಡ್ಬಿಡೋಣ ಅಂದ. ನಿಂಗೆ 4, ನಂಗೆ 4. ಆಗ 5 ರೊಟ್ಟಿ ಅವನು ಹೇಳ್ದ, ಅದೇಂಗಾಗುತ್ತೆ, ನಂದು 5 ರೊಟ್ಟಿ ಇತ್ತು, ನಿಂದು 3 ರೊಟ್ಟಿ ಇತ್ತಲ್ವಾ, ನಿನಗ 5 ನನಗ 5 ನಿನಗ 3. ಒಪ್ಪಿಗೆ ಬರ್ಲಿಲ್ಲ, ವಾದ ಶುರುವಾಯ್ತು. ಅಷ್ಟೊತ್ತಿಗೆ ಪೂಜಾರಪ್ಪ ಬಂದ್ರು, ದೇವಸ್ಥಾನದ ಪೂಜಾರಪ್ಪ. ಈಗ ನಮಗೂ ವ್ಯಾಪಾರಕ್ಕೆ ಲೇಟ್ ಆಗುತ್ತೆ, ಪೂಜಾರಪ್ಪ ದೇವ್ರ ಹತ್ರ ಕೇಳ್ಬಿಡು, 8 ನಾಣ್ಯ ಇಟ್ಟು ಹೋಗ್ತೀವಿ, ವಾಪಸ್ ಬಂದ್ಮೇಲೆ ನಾವು ತಗೊಂಡ್ ಹೋಗ್ತೀವಿ, ಎಷ್ಟು ಒಬ್ಬೊಬ್ಬರಿಗೆ ಅಂತ ಕೇಳಿ ಇಟ್ಟಿಡು ಅಂತ ಅಲ್ಲೇ ನಾಣ್ಯ ಇಟ್ಟು ಹೋದ್ರು ಇವರು. ಪೂಜಾರಪ್ಪ ಪೂಜೆ ಎಲ್ಲ ಮುಗಿಸಿ ಬಿಸಿಲು ಏರಿತ್ತು, ಸ್ವಲ್ಪ ಅಡ್ಡಾದ ಅಲ್ಲೇ ದೇವಸ್ಥಾನದಲ್ಲಿ. ಸ್ವಲ್ಪ ನಿದ್ದೆ ಬಂದ್ಬಿಡ್ತು ಪೂಜಾರಪ್ಪನ್ಗೆ. ಕನಸಿನಲ್ಲಿ ದೇವರು ಬಂದ. ದೇವ್ರನ್ನ ಪೂಜಾರಪ್ಪ ಕೇಳದ್ನಂತೆ, ಹಿಂಗೊಂದು ಸಮಸ್ಯೆ ಬಂದಿದೆ, 8 ನಾಣ್ಯ ಹಂಚ್ಬೇಕು, ದೇವ್ರೆ ನನ್ನ ಪ್ರಕಾರ 5 ರೊಟ್ಟಿಯವನಿಗೆ 5 ನಾಣ್ಯ, 3 ರೊಟ್ಟಿಯವನಿಗೆ 3 ನಾಣ್ಯ ಕೊಟ್ರೆ ಸರಿ ಆಗುತ್ತೆ, ನೀನೇನ್ ಹೇಳ್ತೀಯಾ ಅಂತ. ಅದಕ್ಕೆ ದೇವ್ರು ಹೇಳದ್ನಂತೆ, ಇಲ್ಲ ನನ್ನ ಲೆಕ್ಕದಲ್ಲಿ ಹಂಗಲ್ಲ,
5 ರೊಟ್ಟಿಯವನಿಗೆ 7 ನಾಣ್ಯ ಕೊಡ್ಬೇಕು, 3 ರೊಟ್ಟಿಯವನಿಗೆ 1 ನಾಣ್ಯ ಕೊಡ್ಬೇಕು ಅನ್ನಂತೆ. ವಿಚಿತ್ರ ನಿಂದು ಯಾವ ಲೆಕ್ಕ ನಿಂದು ಅಂತ ಕೇಳದ್ನಂತೆ ಪೂಜಾರಪ್ಪ. ಆಗ ದೇವ್ರು ಹೇಳ್ದ, ನೀನೇ ಯೋಚನೆ ಮಾಡು. ಮೊದಲನೇ ಒಂದು 5 ರೊಟ್ಟಿ ಇತ್ತು. ಎಷ್ಟು ರೊಟ್ಟಿ ಇತ್ತು? 3 ತುಂಡು ಮಾಡಿದ್ರೆ ಎಷ್ಟು ತುಂಡಾಯ್ತು? 15 ತುಂಡಾಯ್ತು. 15 ತುಂಡಲ್ಲಿ ಅವನು 8 ತುಂಡು ತಿಂದ, 7 ತುಂಡು ಕೊಟ್ಟ. ಎಷ್ಟು ಕೊಟ್ಟ? 7. ಎರಡನೇ ಒಂದು 3 ರೊಟ್ಟಿ, 3 ತುಂಡು ಮಾಡಿದ್ರೆ 9 ತುಂಡಾಗಿತ್ತು. 8 ತಾನು ತಿಂದ, ಎಷ್ಟು ಕೊಟ್ಟ ಅವ? 1 ಕೊಟ್ಟ. ದೇವ್ರು ಹೇಳಿದ್ನಂತೆ, ನಿನ್ನ ಹತ್ರ ಎಷ್ಟಿತ್ತು ಅನ್ನೋದ್ರ ಮೇಲೆ ನಿನಗೇನು ಸಿಗಲ್ಲ, ನೀನು ಎಷ್ಟು ಕೊಟ್ಟೆ ಅನ್ನೋದ್ರ ಮೇಲೆ ನಿನಗೆ ಸಿಗುತ್ತೆ ಅಂತ. ಅದಕ್ಕೆ 5 ರೊಟ್ಟಿಯವನಿಗೆ 7 ನಾಣ್ಯ, 3 ರೊಟ್ಟಿಯವನಿಗೆ 1 ನಾಣ್ಯ. ಆತ್ಮೀಯರ ಜೀವನದಲ್ಲಿ ನಮಗೆ ಖುಷಿ ಬೇಕು ಅಂದ್ರೆ ನಾವು ಬೇರೆಯವ್ರಿಗೆ ಖುಷಿ ಕೊಡಬೇಕು. ನಮಗೆ ಶಾಂತಿ ಬೇಕು ಅಂದ್ರೆ ಬೇರೆಯವ್ರ ಜೊತೆಗೆ ನಾವು ಶಾಂತಿಯಿಂದ ವರ್ತನೆ ಮಾಡಬೇಕು. ನಮಗೆ ಪ್ರೀತಿ ಬೇಕು ಅಂದ್ರೆ ನಾವು ಬೇರೆಯವರನ್ನ ಪ್ರೀತಿಸ್ಬೇಕು, ಗೌರವಿಸ್ಬೇಕು. ಆಗ ನಮಗೆ ಪ್ರೀತಿ ಹೇರಳವಾಗಿ ಸಿಗುತ್ತೆ. ನಮಗೆ ಸೈನ್ಸ್ ಫಾರ್ಮುಲಾ ಕಳಿಸ್ಕೊಟ್ಟಿದ್ದಾರೆ, ಆಕ್ಷನ್ಸ್ ಅಂಡ್ ರಿಯಾಕ್ಷನ್ಸ್ ಆರ್ ಈಕ್ವಲ್ ಅಂಡ್ ಆಪೋಸಿಟ್ ಅಂತ. ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ಸಮನಾಗಿಯೂ ವಿರುದ್ಧವಾಗಿಯೂ ಇರುತ್ತವೆ. ಕರ್ಮವೂ ಅಷ್ಟೇ. ನಾವು ಮಾಡುವ ಕರ್ಮ ಅದಕ್ಕೆ 100 ಪಟ್ಟು ನಮಗೆ ವಾಪಸ್ ಸಿಗುತ್ತೆ. ಒಳ್ಳೆದಾದ್ರೂ ಸಿಗುತ್ತೆ, ಕೆಟ್ಟದಾದ್ರೂ ಸಿಗುತ್ತೆ. ಹಾಗೆ ನಮ್ಗೆ ಖುಷಿ ಬೇಕು ಅಂದ್ರೆ ನಾವು ಖುಷಿಯನ್ನು ಹಂಚಬೇಕು. ಖುಷಿ ಸಿಗುವ ಮಾರ್ಗ ಯಾವುದು? ನಾವ್ ಅನ್ಕೊಂಡಿದೀವಿ ಬಟ್ಟೆ ಒಳ್ಳೆದಿದ್ರೆ ಖುಷಿ ಸಿಗುತ್ತೆ, ಚಿನ್ನ ಜಾಸ್ತಿ ಇದ್ರೆ ಖುಷಿ ಸಿಗುತ್ತೆ, ಒಳ್ಳೆ ಗಾಡಿ ಇದ್ರೆ ಖುಷಿ ಸಿಗುತ್ತೆ, ಒಳ್ಳೆ ಬಂಗ್ಲೆ ಇದ್ರೆ ಖುಷಿ ಸಿಗುತ್ತೆ. ಅವೆಲ್ಲವೂ ಟೆಂಪ್ರರಿ ಅಂತ ನಮ್ಗೆ ಗೊತ್ತಿದೆ. 1 ಲಕ್ಷ ಕೊಟ್ಟು ಒಂದು ಸೋಫಾ ಕೊಂಡ್ಕೊಂಡಿದ್ದೀರಿ, ಅದ್ರ ಮೇಲೆ ಕೂತ್ಕೊಂಡಿದ್ದೀರಿ, ಭಾರಿ ಖುಷಿಯಲ್ಲಿದ್ದೀರಿ, ಭಾರಿ ವ್ಯಾಲ್ಯೂಬಲ್ ಒಳ್ಳೆ ಸೋಫಾ ಇದೆ ನಮ್ಮ ಮನೇಲಿ ಅಂತ. ಅಷ್ಟೊತ್ತಿಗೆ ಫೋನ್ ಬರುತ್ತೆ, ಗಾಡಿ ತಕೊಂಡು ಪೇಟೆಗೆ ಹೋಗಿರೋ ನಿಮ್ಮ ಮಗನ ಗಾಡಿ ಆಕ್ಸಿಡೆಂಟ್ ಆಗಿದೆ ಅಂತ. ಆ ಖುಷಿಯೆಲ್ಲ ಟುಸ್. ಹೌದಾ? ಯಾಕಂದ್ರೆ ಸೋಫಾದಲ್ಲಿ ಖುಷಿ ಇರಲಿಲ್ಲ, ನನ್ನ ಹತ್ರ ಅಷ್ಟು ಸೋಫಾ ಇದೆ ಅನ್ನುವ ಸ್ಮೃತಿಯಿಂದ ಖುಷಿಯಾಗಿತ್ತು. ಇಲ್ಲಿದೆ ಖುಷಿ, ಹೊರಗಿಲ್ಲ. ಅದಕ್ಕೆ ಹೇಳ್ತಾರೆ, ಎಲ್ಲೋ ಎಲ್ಲೋ ಹುಡುಕಿದೆ ಕಾಣದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಸ್ನೇಹ ಪ್ರೀತಿಗಳ ಕಾಣದಾದೇನು ನಮ್ಮೊಳಗೆ ಅಂತ. ಇವತ್ತು ಕಳೆದು ಹೋಗಿರೋದೇನು ಅಂದ್ರೆ ನಮ್ಮೊಳಗಿನ ವ್ಯಾಲ್ಯೂಸ್ ಕಡಿಮೆ ಆಗಿದೆ. ಆದ್ರೆ ನಿನ್ನೆ ನಾನು ನೆನಪು ಮಾಡಿಕೊಟ್ಟ ಹಾಗೆ ನಾಶವಾಗಿಲ್ಲ, ಸ್ವಲ್ಪ ಪಕ್ಕಕ್ಕೆ ಸರಿದಿದೆ. ಆ ವ್ಯಾಲ್ಯೂಸ್ ಅನ್ನ ಜಾಗೃತ ಮಾಡುವುದು ನಾವು ನಮ್ಮನ್ನ ಶಿವನ ಜೊತೆಗೆ ಜೋಡಿಸಿಕೊಂಡಾಗ ಮಾತ್ರ ಅದು ಸಾಧ್ಯವಾಗುತ್ತೆ. ದಿನಾಲೂ ನಂಗೆ ಬಹಳ ಸಂತೋಷ, ನಮ್ಮ ಉತ್ತರ ಕರ್ನಾಟಕದ ಜನ ಎಲ್ಲರೂ ಅಂಗೈಯಲ್ಲಿ ಶಿವಲಿಂಗ ಇಟ್ಕೊಂಡು ಬಹಳ ಶ್ರದ್ಧೆಯಿಂದ ಪೂಜೆ ಮಾಡ್ತಾರೆ. ನನ್ನ ಜೀವನದಲ್ಲಿ ನಾನು ಕೆಲವು ಅಂತಹ ವ್ಯಕ್ತಿಗಳನ್ನ ನೋಡಿದ್ದೇನೆ. ನಮ್ಮ ಬನವಾಸಿಯಲ್ಲಿ ಒಬ್ಬ ಮಾತೆ ಇದ್ರು, ನೀಲಮಕ್ಕ ಅಂತ, ತುಂಬಾ ಒಳ್ಳೆ ಶಿವಭಕ್ತರು. ಅಂಗೈಯಲ್ಲಿ ಶಿವಲಿಂಗ ಇಟ್ಟು ಪೂಜೆ ಮಾಡಿ ಅಲ್ಲೇ ಕೂತು ಊಟ ಮಾಡೋರು. ಆಮೇಲೆ ಮತ್ತೆ ಊಟ ಮಾಡ್ತಿರ್ಲಿಲ್ಲ. 2 ಹೊತ್ತು ಪೂಜೆ, 2 ಹೊತ್ತು ಊಟ, ಬಹಳ ಶ್ರದ್ಧೆ. ಎಲ್ಲಿ ಶಿವನ ವಿಚಾರ ಮಾತಾಡ್ತಾರೋ ಅವ್ರು ಹಾಜರಾಗ್ತಿದ್ರು. ಸಾಯುವ ತನಕ ಬಹಳ ಶ್ರದ್ಧೆಯಿಂದ ಶಿವನನ್ನ ಪ್ರೀತಿಸಿದ್ರು. ಯಾವಾಗ್ಲೂ ಎಲ್ಲರಿಗೂ ಖುಷಿ ಕೊಡ್ತಾ ತಾನು ಖುಷಿಯಾಗಿದ್ದು, ಇಡೀ ವಯಸ್ಸಿನಲ್ಲಿಯೂ ತುಂಬಾ ಆಕ್ಟಿವ್ ಆಗಿದ್ರು. ಖುಷಿ ಕೊಡುವಂತ ವಿಚಾರ ಅದು. ನೆನಪು ಮಾಡ್ಕೊಂಡ ಹಾಗೆ ಅಂಗೈ ಲಿಂಗ ಇರ್ಬೋದು, ಸ್ಥಾವರ ಲಿಂಗ ಇರ್ಬೋದು, ಅರಿವಿಗಾಗಿ ಕೊಟ್ಟ ಕುರುಹು. ಪರಮಾತ್ಮ ಒಂದು ಜ್ಯೋತಿ ಸ್ವರೂಪ ಬೆಳಕು. ಪರಮಾತ್ಮ ಅಗಾಧವಾದ ಬೆಳಕು, ಜಗತ್ತಿಗೆ ಶಕ್ತಿ ಕೊಡುವ ಶಕ್ತಿಪುಂಜ ಅವನು, ಸರ್ವಶಕ್ತಿವಂತ ಅವನು ಅನ್ನುವುದನ್ನ ನಾವು ಅಂಗೈ ಲಿಂಗದ ಮೂಲಕ, ಸ್ಥಾವರ ಲಿಂಗದ ಮೂಲಕ, ಜ್ಯೋತಿರ್ಲಿಂಗಗಳ ಮೂಲಕ ಊರಿನ ತುಂಬಾ ಪ್ರತಿಷ್ಠಾಪನೆ ಮಾಡ್ತಾ 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 ಬಂದಿದ್ದೇವೆ. ಆದ್ರೆ ಏನ್ ಮಾಡೋದು? ಆ ಪರಮಾತ್ಮನ ಜೊತೆಗೆ ಸಂಬಂಧ ಜೋಡಿಸಿಕೊಳ್ಳುವುದಕ್ಕೆ ನಮ್ಗೆ ಆಗ್ತಾ ಇಲ್ಲ. ತಪ್ಪು ತಿಳ್ಕೋಬೇಡಿ. ನಾವೇನ್ ಮಾಡ್ತಿದೀವಿ ಅಂದ್ರೆ, ಇವತ್ತು ದೇವರ ಮನೆಯಲ್ಲಿ 2 ನಿಮಿಷ ಕೂತ್ಕೊಳ್ಳೋಕ್ಕೂ ನಮಗೆ ಪುಡ್ಸೋತಿಲ್ಲ. ಎಷ್ಟೋ ಜನ ಮನೆಯಲ್ಲಿ ಪೂಜೆ ಮಾಡಕ್ ಐನರ್ನೋ ಭಟ್ರನೋ ಇಟ್ಕೊಂಡ್ಬಿಟ್ಟಿರ್ತಾರ. ಅವ್ರು ಬಂದು ಪೂಜೆ ಮಾಡ್ಕೊಂಡು ಹೋಗ್ಲಿ, ಸಂಬಳ ಕೊಡ್ತೀವಿ ಅಂತ. ನಿಮ್ಗೆ ಹಸುವಾದಾಗ ಬೇರೆಯವ್ರು ಉಂಡ್ರು ಹೊಟ್ಟೆ ತುಂಬತದನ್ರಿ? ತುಂಬತದ? ಅದಕ್ಕೆ ಆತ್ಮೀಯರೇ, ಬಹಳ ಅವಶ್ಯಕವಾಗಿ ಬೇಕಾದದ್ದು ಪ್ರತಿದಿನ 1 ಅರ್ಧ ಗಂಟೆಯಾದ್ರೂ ನಾವೆಲ್ಲರೂ ಆ ಪ್ರೀತಿಯಿಂದ ಪರಮಾತ್ಮ ಶಿವನನ್ನ ನೆನಪು ಮಾಡಬೇಕು. ಅದೇ ಶಿವಯೋಗ. ಅದನ್ನ ಬ್ರಹ್ಮಕುಮಾರಿ ಸಂಸ್ಥೆಯಲ್ಲಿ ರಾಜಯೋಗ ಅಂತ ಕಲಿತೇವೆ ನಾವು. ಹೆಂಗ ಅಭ್ಯಾಸ ಮಾಡ್ತೇವೆ, ಅದೇ ಶಿವಯೋಗವನ್ನ ಸಹಜ ರಾಜಯೋಗ ಅಂತ ಅಭ್ಯಾಸ ಮಾಡ್ತೇವೆ. ಪ್ರೀತಿಯಿಂದ ಆ ಪರಮಾತ್ಮನ ಜೊತೆಗೆ ಮಾತನಾಡುವುದು.
ನೀವು ನೋಡ್ತೀರಿ ಸಂತರು ಶರಣರು ಎಲ್ಲ ಈಶ್ವರನ ಜೊತೆಗೆ ಮಾತಾಡ್ತಿದ್ರು ಅಂತ ಕೇಳಿದ್ದೇವೆ. ನಾವು ಮಾತಾಡ್ಬೋದು. ಮತ್ತು ನಮ್ಮ ಜೀವನದಲ್ಲಿ ಆ ಪರಮಾತ್ಮನನ್ನ ನಮ್ಮ ಜೊತೆಗೆ ಇಟ್ಕೊಂಡ್ರೆ ನಮ್ಮ ಮನಸ್ಸಿನ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಚಿಕ್ಕ ಮಕ್ಕಳಿನಿಂದ ಅಧ್ಯಾತ್ಮ ಬೇಕು. ನಾವೇನ್ ಅನ್ಕೊಳ್ತೇವೆ ಗೊತ್ತಾ, ವಯಸ್ಸಾದ್ಮೇಲೆ ಮಾಡೋ ಕೆಲಸ ಇಲ್ದಿರುವಾಗ ಶಿವ ಅನ್ಕೊಂಡು ಕೂತ್ಕೋಬೇಕು ಅಂತ. ಹೌದಾ? ಮೊನ್ನೆನೂ ನೆನಪು ಮಾಡಿದ್ದೆ, ನಂಗೆ ತುಂಬಾ ಇಷ್ಟವಾದ ಬಸವಣ್ಣರ ವಚನ ಅದು. ನೆರೆಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ನೆರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೋರಿ ಕೋಲು ಹಿಡಿಯದ ಮುನ್ನ, ಉಪ್ಪಿಂದಪ್ಪ ಒಳೆಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಅಂತ. ವಯಸ್ಸಾಗುವವರೆಗೆ ಕಾಯಬಾರದು. ವಯಸ್ಸಾಗುತ್ತೆ ಅಂತ ಏನ್ ಗ್ಯಾರಂಟಿ? ಅಷ್ಟು ದಿನ ಬದುಕ್ತೀವಿ ಅಂತ ಏನಾರ ಗ್ಯಾರಂಟಿ ಇದೆಯೇನ್ರಿ? ಇಲ್ಲಿಂದ ಎದ್ದು ಹೋಗ್ತೀವಿ ಎನ್ನುವ ಗ್ಯಾರಂಟಿ ಇಲ್ಲ ನಮ್ಗೆ. ಅದಕ್ಕೋಸ್ಕರ ಈಗಾಗ್ಲೇ ನಾವು ಹೇಳಿದ ಹಾಗೆ ಚಪ್ಪಲಿ ಬಿಟ್ಟು, ಅಂದ್ರೆ ದೇಹದ ಅಭಿಮಾನ ಬಿಟ್ಟು, ದೇಹವೇ ಇಲ್ಲದಿರುವಂತಹ ಆ ಈಶ್ವರನನ್ನ, ಪರಶಿವನನ್ನ, ಪರಮಾತ್ಮನನ್ನ, ಯಾರನ್ನ ಜ್ಯೋತಿರ್ಬಿಂದು ಜ್ಯೋತಿರ್ಲಿಂಗ ಅಂತ ಪೂಜೆ ಮಾಡ್ತೇವೆ, ಅವನನ್ನ ಮನಸಾರೆ ಪ್ರೀತಿಯಿಂದ ಶ್ರದ್ಧೆಯಿಂದ ನೆನಪು ಮಾಡಬೇಕು. ನೆನಪು ಮಾಡುವ ವಿಧಾನವೇ ಯೋಗ. ಮಂತ್ರ ಹೇಳಬೇಕಾಗಿಲ್ಲ, ಶ್ಲೋಕ ಹೇಳಬೇಕಾಗಿಲ್ಲ, ಮನಸ್ಸನ್ನ ಭಗವಂತನ ಜೊತೆಗೆ ಇಟ್ಕೋಬೇಕು. ನಾವು ಒಂದು ಸಣ್ಣ ಅನುಭವ ನೆನಪಾಗ್ತದೆ ನನಗೆ. ನಾನು ಉತ್ತರ ಪ್ರದೇಶದ ಒಂದು ಊರಲ್ಲಿ ಭಗವದ್ಗೀತೆಯ ಕಾರ್ಯಕ್ರಮ ಮಾಡ್ತಾ ಇದ್ದೆ. ಭಗವದ್ಗೀತೆಯ ಜೀವನ ಸಂದೇಶವೇನು ಅಂತ ಹೀಗೆ ಓಪನ್ ನಲ್ಲಿ ಕಾರ್ಯಕ್ರಮ. ಆ ನಗರದಲ್ಲಿ ಹಿಂದೂಗಳು ಕಡಿಮೆ, 48%. ಹಾಗಾಗಿ ಸಭೆಯಲ್ಲಿ ಎಲ್ಲರೂ ಇದ್ರು, ಹಿಂದೂಗಳು ಇದ್ರು, ಮುಸಲ್ಮಾನರು ಇದ್ರು, ಎಲ್ಲರೂ ಇದ್ರು. ಆ ಸಭೆಯಲ್ಲಿ ಒಬ್ಬ ಮನುಷ್ಯ ನನ್ನ ಹತ್ರ ಒಂದು ಪ್ರಶ್ನೆ ಕೇಳಿದ. ಭಗವದ್ಗೀತೆಯಲ್ಲಿ ಪದೇ ಪದೇ ಭಗವಂತ ಮನ್ಮನಾಭವ ಎನ್ನುವ ಶಬ್ದವನ್ನ ಹೇಳ್ತಾನೆ. ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸೆ ಯುಕ್ತೈವ ಆತ್ಮಾನಾಂ ಮತ್ಪರಾಯಣ. ಈ ಶ್ಲೋಕ ರಿಪೀಟ್ ಆಗುತ್ತೆ. ಒಬ್ಬ 25 ವರ್ಷದ ಹುಡುಗ ಒಂದು ಪ್ರಶ್ನೆ ಕೇಳ್ದ, ದೀದಿ ಭಗವಂತ ಇಷ್ಟು ಸ್ವಾರ್ಥಿ ಯಾಕೆ ಅಂತ. ನಂಗೆ ಆಶ್ಚರ್ಯ ಆಯ್ತು. ಭಗವಂತ ಯಾವಾಗ ಸ್ವಾರ್ಥಿಯಾಗಿದ್ದಾನೆ ಕೇಳಿದೆ. ಪದೇ ಪದೇ ಹೇಳ್ತಾನಲ್ಲ, ನನ್ನನ್ನೇ ನೆನಪು ಮಾಡು, ನನ್ನನ್ನೇ ನೆನಪು ಮಾಡು ಅಂತ. ಬೇರೆಯವರು ನೆನಪು ಮಾಡಿದ್ರೆ ಅವನ್ಗೆ ಏನು ಖರ್ಚಾಗ್ತದೆ, ಅವನಿಗೆ ಯಾಕೆ ಹೊಟ್ಟೆ ಕಿಚ್ಚು, ನನ್ನೇ ನೆನಪು ಮಾಡು ಅಂತ ಯಾಕೆ ಹೇಳ್ತಾನೆ ಅವ ಅಂತ. ವಿಚಿತ್ರವಾದ ಪ್ರಶ್ನೆ. ಆದ್ರೂ ಪ್ರಶ್ನೆ ಅಲ್ವಾ. ನಾನು ಹೇಳಿದೆ, ನಾಳೆ ಉತ್ತರ ಕೊಡ್ತೀನಪ್ಪ ತಮ್ಮ ನಿನಗೆ ಅಂತ ಹೇಳಿದೆ. ನಾವೆಲ್ಲ ಬ್ರಹ್ಮಕುಮಾರಿಯರು ಬೆಳಿಗ್ಗೆ 4 ಗಂಟೆಗೆ ಹೇಳ್ತೇವೆ. ಬೆಳಿಗ್ಗೆ 4 ಗಂಟೆ, ರಾತ್ರಿ 4 ಗಂಟೆ ಅಲ್ಲ. ನೀವು ರಾತ್ರಿ 4 ಗಂಟೆ ಅಂತೀರಿ, ಅದು ಆಕ್ಚುಲಿ ರಾತ್ರಿ 4 ಗಂಟೆನ ಬೆಳಿಗ್ಗೆ 4 ಗಂಟೆನಾ? ಆದ್ರೆ ಹೇಳುವುದೇನು ಹೇಳ್ತೀವಿ ನಾವು? ರಾತ್ರಿ 4 ಗಂಟೆಗೆ. ರಾತ್ರಿ ಅಲ್ಲ, ಅದು ಬೆಳಗು. ಆ ಬೆಳಿಗ್ಗೆ 4 ಗಂಟೆಗೆ ಎದ್ದು ನಾವು ಭಗವಂತನ ನೆನಪು ಮಾಡ್ತೀವಿ, ಯೋಗಾಭ್ಯಾಸ ಮಾಡ್ತೀವಿ. ಅಂದ್ರೆ ಯೋಗಾಸನ ಅಲ್ಲ. ಯೋಗ ಮುಗಿದ ಮೇಲೆ ಪ್ರತಿದಿನ ಪರಮಾತ್ಮನದೊಂದು ಮಹಾವಾಕ್ಯಗಳನ್ನ ಓದಲಾಗ್ತದೆ ನಮ್ಮ ಆಶ್ರಮದಲ್ಲಿ. ಅದನ್ನ ಜ್ಞಾನ ಮುರಳಿ ಅಂತ ಹೇಳ್ತೇವೆ ನಾವು. ಶಿವ ಭಗವಾನ್ ವಾಚ, ಶಿವನ ಸಂದೇಶವನ್ನ ಪ್ರತಿದಿನ ಓದಲಾಗ್ತದೆ. ಆವತ್ತಿನ ಶಿವ ಸಂದೇಶ ಏನಿದೆ ಅಂತ ನಾನು ಓದ್ತಾ ಇದ್ದೆ. ಬಹಳ ಚಂದ ಒಂದು ಪಾಯಿಂಟ್ ಸಿಕ್ತು ಅವತ್ತಿನ ಶಿವ ಸಂದೇಶದಲ್ಲಿ. ಭಗವಾನ್ ನೆ ಮನ್ ಮನಾಭವ ಕಹಾ ಹೇ, ತನ್ ಮನಾಭವ ನಹಿ ಕಹಾ ಹೇ ಅಂತ. ಭಗವಂತ ಮನಸ್ಸನ್ನ ನನ್ನಲ್ಲಿಡು ಅಂತ ಹೇಳಿದಾನೆ ವಿನಃ ಶರೀರದಲ್ಲಿಡು ಮನಸ್ಸನ್ನ ಅಂತ ಹೇಳಿಲ್ಲ. ಮನಸ್ಸನ್ನ ಎಲ್ಲಿಡು ಅಂತ ಹೇಳಿದಾನೆ? ನನ್ನಲ್ಲಿಡು ಅಂತ ಹೇಳಿದಾನೆ. ನನಗೆ ಉತ್ತರ ಸಿಕ್ತು. ನಾನು ಅವನಿಗೊಂದು ಉತ್ತರ ಕೊಟ್ಟೆ. ನೋಡಿ, ಮನಸ್ಸು ಎಲ್ಲಿ ಇರುತ್ತೋ ಹಾಗಾಗುತ್ತೆ. ನೀವು ಒಂದ್ ಸ್ವಲ್ಪ ತೊದಲು ಮಾತಾಡ್ತಾರಲ್ಲ, ಅವ್ರ ಜೊತೆಗೆ ಒಂದ್ 4 ದಿನ ಇರಿ. ತೊದಲು ಮಾತಾಡ್ತಾರೆ, ತತ್ತ ಅಂತ ಇರ್ತಾರಲ್ಲ, 4 ದಿನ ಅವ್ರ ಜೊತೆಗಿರಿ. 5ನೇ ದಿನ ನಿಮಗೆ ಗೊತ್ತಿಲ್ಲದೆ ನಿಮ್ ನಾಲ್ಗೆ ತಡವರಿಸುತ್ತೆ. ಹೌದೋ ಇಲ್ವೋ ಹೇಳಿ ನೋಡೋಣ. ಹೌದಾ? ಒಂದ್ಸಲ ಈ ಪ್ರತಿಭಾ ಕಾರಂಜಿ ಮಾಡ್ತಾರಲ್ಲ ಕನ್ನಡ ಶಾಲೆಯಲ್ಲೆಲ್ಲ, ಅದಕ್ಕೊಂದ್ಸಲ ಜಡ್ಜ್ ಆಗಿ ಕರೆದಿದ್ರು ನನಗೆ. 1ನೇ ಕ್ಲಾಸಿನ ಒಂದು ಹುಡುಗ, 6 ವರ್ಷದ ಹುಡುಗ, 75 ಬೈಗಳ ಬೈದ್ರಾರಿ. ಅದರಲ್ಲಿ ಮಿಮಿಕ್ರಿ ಮಾಡ್ತಾ ಇದ್ದ ಹುಡುಗ. ನಂಗೆ ಭಾರಿ ಆಶ್ಚರ್ಯ ಆಯ್ತು. ಕನ್ನಡದ ಶಬ್ದಗಳು ನಾನು ಕೇಳಿಯೇ ಇಲ್ಲ. ಅಂತಹ ಬೈಗಳೆಲ್ಲ ಒಂದು 6 ವರ್ಷದ ಪುಟ್ಟ ಹುಡುಗ 75 ಬೈಗಳು ವಿತ್ ಆಕ್ಷನ್ ಏಕಪಾತ್ರಾಭಿನಯ ಮಾಡಿದವ. ನಂಗೆ ಮಾರ್ಕ್ಸ್ ಕೊಡಕ್ಕೆ ಇಷ್ಟ ಇರ್ಲಿಲ್ಲ, ಆದ್ರೂ ಭಾರಿ ಚಂದ ಮಾಡಿದ್ದ. ಅದಕ್ಕೆ ಅವನೇ ಫಸ್ಟ್ ಬಂದ ಡಿಸ್ಟ್ರಿಕ್ಟ್ಗೆ.
ಆಮೇಲೆ ಕರ್ದೆ, ತಮ್ಮ ಮಾಸ್ತರ್ನ ಕರ್ಕೊಂಬರ, ಯಾರು ಇಂಥದ್ದೆಲ್ಲ ಮಿಮಿಕ್ರಿ ಕಲಿಸಿದಾರ ನಿನಗೆ, ಕರ್ಕೊಂಬರ ಅವ್ರನ್ನ ಇಲ್ಲಿ ಅಂದೆ. ಇಲ್ಲ ಇಲ್ಲ ಮೇಡಮ್, ನಮ್ಮ ಮಾಸ್ತರ್ ಕಲಿಸ್ಲಿಲ್ಲ ಅಂದ. ಮತ್ತೆ ಯಾರು ಕಲಿಸಿದಾರ? ಅಪ್ಪ ಅಮ್ಮ ಕಲಿಸಿದ್ರೇನೋ ಅಂದೆ. ನಮ್ಮ ಅಪ್ಪ ಅಮ್ಮಗೂ ಎಷ್ಟು ಪುರುಸತ್ತು ಎಲ್ಲಿದೆ ಮೇಡಮ್ ಅಂದ. ಹಂಗಾದ್ರೆ ಯಾರು ಕಲಿಸಿದ್ರು ನಿನಗೆ ಅಂತ ಕೇಳಿದೆ. ಅವನೇನ್ ಹೇಳಿದೆ ಗೊತ್ತಾ? ಅರ್ಧ ಬೈಗಳನ್ನ ಅವ್ರ ಅಪ್ಪ ಅಮ್ಮ ಜಗಳ ಆಡುವಾಗ ಕಲ್ತ್ಕೊಂಡಂತೆ ಅವ. ಇನ್ನು ಅರ್ಧ ಬೈಗಳು ರಸ್ತೆಯಲ್ಲಿ, ಗೊತ್ತಾಯ್ತಲ್ಲ, ವಿಶೇಷ ಜನ ಇರ್ತಾರೆ, ಅವರನ್ನು ನೋಡಿ ಕಲ್ತ್ಕೊಂಡಂತೆ. ಅರ್ಥ ಆಯ್ತಾ ನಿಮ್ಗೆ? ಮನಸ್ಸು ಎಲ್ಲಿ ಹೋಗುತ್ತೆ ಹಾಗಾಗುತ್ತೆ. ಪುಟ್ಟ ಮಗು, ಆ ಮಗು ಬೈಗಳನ್ನ ಕಲ್ತ್ಕೊಳ್ಳುತ್ತೆ ಅಂದ್ರೆ ಏನೇನನ್ನ ಆರಿಸ್ಕೊಳ್ಳುತ್ತೆ ನೋಡ್ಕೊಳ್ಳಿ ನೀವು. ಅದಕ್ಕೆ ನೋಡಿ, ನಾವು ಮನಸ್ಸನ್ನ ಎಲ್ಲಿ ಇಡ್ತೀವೋ ಮನಸ್ಸು ಹಾಗಾಗುತ್ತೆ. ನಮ್ಮ ಹಿರಿಯರು ಹೇಳ್ತಾರೆ, ಯದ್ಭಾವಂ ತದ್ಭವತಿ ಅಂತ. ಭಾವನೆ ಹೇಗಿದೆಯೋ ಹಾಗೆ ನಾವು ಆಗ್ಬಿಡ್ತೇವೆ. ಮನಸ್ಸನ್ನ ದೇಹದ ಮೇಲೆ ಇಟ್ಟು ನೋಡಿದ್ವಿ, ಕಾಮ ವಿಕಾರ ಜಾಸ್ತಿ ಆಯ್ತು. ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ ನೀವು ನೋಡಿರ್ಬೇಕು, ಕೇಳಿರ್ಬೇಕು. 6 ವರ್ಷದ ಮಗು ತಾಯಿಯಾಗಿದ್ದಾಳೆ ನಮ್ಮ ದೇಶದಲ್ಲಿ. 6 ವರ್ಷದ ಮಗು ತಾಯಿಯಾಗಿದ್ದಾಳೆ, ಟ್ವಿನ್ಸ್ಗೆ ತಾಯಿಯಾಗಿದ್ದಾಳೆ. ಅತಿಯಾದ ಕಾಮವಿಕಾರ. ಮನಸ್ಸನ್ನ ಹುದ್ದೆಯಲ್ಲಿ ಇಟ್ಟು ನೋಡಿದ್ವಿ, ಅಧಿಕಾರದಲ್ಲಿ ಇಟ್ಟು ನೋಡಿದ್ವಿ, ಅಹಂಕಾರ ಜಾಸ್ತಿ ಆಯ್ತು. ಮನಸ್ಸನ್ನ ಸಂಬಂಧಗಳಲ್ಲಿ ಇಟ್ಟು ನೋಡಿದ್ವಿ, ಮೋಹ ಜಾಸ್ತಿ ಆಯ್ತು. ಮನಸ್ಸನ್ನ ಅಭಿಮಾನದಲ್ಲಿ ಇಟ್ಟು ನೋಡಿದ್ವಿ, ಸಿಟ್ಟು ಜಾಸ್ತಿ ಆಯ್ತು. ಅದಕ್ಕೆ ಭಗವಂತ ಹೇಳ್ತಾನೆ, ಎಲ್ಲ ಕಡೆ ಮನಸ್ಸಿಟ್ಟು ನೋಡಿದ್ರಿ. ಮನಸ್ಸನ್ನ ಹಣದ ಮೇಲಿಟ್ಟು ನೋಡಿದ್ವಿ, ಲೋಭ ಜಾಸ್ತಿ ಆಯ್ತು. ನಿಮ್ಗೆಲ್ಲ ಗೊತ್ತಿದೆ ನಮ್ಮ ದೇಶದಲ್ಲಿ ಎಷ್ಟು ಲೋಭಿಗಳಿದ್ದಾರೆ ಅಂತ. ತಪ್ಪು ತಿಳ್ಕೊಬಿಡಿ. ನಮ್ಮ ರಾಜ್ಯದಲ್ಲಿ ಒಬ್ರು ರಾಜಕಾರಣಿ ಮನೆಗೆ ಹೋಗಿದ್ದೆ ಒಂದ್ಸಲ ನಾನು. ಅವ್ರ ಮನೇಲಿ 18 ಕೋಣೆಗಳಿದಾವೆ, ದೊಡ್ಡ ಮನೆ ಕಟ್ಟಿದ್ದಾರೆ, 18 ಟಾಯ್ಲೆಟ್ ಇದಾವೆ, ಗೊತ್ತಾಯ್ತಲ್ಲ. ಆ ಟಾಯ್ಲೆಟ್ಗಳೆಲ್ಲ ಕಮೋಡ್ಗಳು, ವೆಸ್ಟರ್ನ್ ಟಾಯ್ಲೆಟ್ಸ್ ಎಲ್ಲ ಚಿನ್ನದ್ದು ಮಾಡಿಟ್ಟಿದಾರ್ರಿ. ಸುಳ್ಳು ಹೇಳ್ತಿಲ್ಲ ನಾನು, ಯಾರು ಅಂತ ಹೇಳಲ್ಲ. ನಮ್ಮ ಸಂಸ್ಕೃತಿಯಲ್ಲಿ ಚಿನ್ನ ಅಂದ್ರೆ ಲಕ್ಷ್ಮಿ ಅಂತ ಒಪ್ಕೊಳ್ತೀರಾ? ಸನಾತನ ಸಂಸ್ಕೃತಿಯಲ್ಲಿ ಚಿನ್ನ ಅಂದ್ರೆ ಲಕ್ಷ್ಮಿ. ಚಿನ್ನವನ್ನ ದೇಹದ ಮೇಲ್ಭಾಗದಲ್ಲಿ ಧರಿಸಬೇಕು, ಕೆಳಭಾಗದಲ್ಲಿ ಧರಿಸಬಾರದು. ಅದು ಆರೋಗ್ಯಕ್ಕೂ ಒಳ್ಳೆಯದಲ್ಲ, ಸಂಸ್ಕೃತಿಗೂ ಒಳ್ಳೆಯದಲ್ಲ ಅಂತ ನಮ್ಮ. ಅದಕ್ಕೆ ನೋಡಿ, ಮಾತೆಯರು ಎಷ್ಟೇ ಶ್ರೀಮಂತರಿದ್ರು ಕಾಲಲ್ಲಿ ಹಾಕೊಳ್ಳುವ ಕಾಲ್ಗೆಜ್ಜೆ ಇರ್ಬೋದು, ಕಾಲುಂಗರ ಇರ್ಬೋದು, ಅದೆಲ್ಲ ಬೆಳ್ಳಿಯದಿರುತ್ತೆ ವಿನಃ ಚಿನ್ನದ್ದನ್ನ ಯಾರು ಹಾಕುವುದಿಲ್ಲ. ಯಾವಾಗ ನಾವು ಇಂಥ ಚಿನ್ನವನ್ನ ಅಪಮಾನಿತಗೊಳಿಸ್ತೇವೆ, ಕಮೋಡ್ರಿ ಕಮೋಡ್, ನೀವು ಯಾವ್ದಿದ್ರು ಮಾಡೋದು ಒಂದೇ ಕೆಲಸ ಅಲ್ವಾ, ಚಿನ್ನದ್ದು ಬೇಕಾದಕ್ಕೆ. ಎಷ್ಟು ಲೋಭ ನೋಡಿ ಮನುಷ್ಯನಿಗೆ. ಅದಕ್ಕೆ ಮನಸ್ಸು ಎಲ್ಲಿ ಇಡ್ತೀವೋ ಮನಸ್ಸು ಹಾಗಾಗ್ತಾ ಹೋಗುತ್ತೆ. ಅದಕ್ಕೆ ಭಗವಂತ ಹೇಳ್ದ, ನಿನ್ನ ಮನಸ್ಸನ್ನ ನನ್ನಲ್ಲಿಡು. ಯಾಕೆ ಗೊತ್ತಾ? ನಾನು ಶಾಂತಿಯ ಸಾಗರ, ನಾನು ಆನಂದದ ಸಾಗರ, ನಾನು ಪ್ರೇಮದ ಸಾಗರ, ನಾನು ಸತ್ಯಂ ಶಿವಂ ಸುಂದರಂ ಆಗಿರುವ ಪರಮಾತ್ಮ, ನಾನು ಮೃತ್ಯುಂಜಯ, ನಾನು ಅಜನ್ಮ, ನಾನು ಅಭೋಕ್ತ, ನಾನು ಶಂಭು, ನಾನು ಸ್ವಯಂಭು. ನನ್ನಲ್ಲಿ ಮನಸ್ಸನ್ನ ಇಟ್ರೆ ನಿನಗೆ ಆನಂದ ಸಿಗ್ತದೆ, ನನ್ನಲ್ಲಿ ಮನಸ್ಸನ್ನ ಇಟ್ರೆ ನಿನಗೆ ಶಾಂತಿ ಸಿಗ್ತದೆ, ನನ್ನಲ್ಲಿ ಮನಸ್ಸನ್ನ ಇಟ್ರೆ ನಿನಗೆ ಸುಂದರತೆ, ಜೀವನದ ಸೌಂದರ್ಯದ ಅನುಭವ ಮಾಡುವುದಕ್ಕಾಗುತ್ತೆ. ನನ್ನಲ್ಲಿ ಮನಸ್ಸನ್ನ ಇಟ್ರೆ ನಿನ್ನೊಳಗಿನ ಸುಳ್ಳು ನಾಶವಾಗಿ ನೀನು ಸತ್ಯವಾಗ್ತೀಯ. ನನ್ನಲ್ಲಿ ಮನಸ್ಸನ್ನ ಇಟ್ರೆ ನಿನಗೆ ಖುಷಿ ಸಿಗ್ತದೆ. ನನ್ನಲ್ಲಿ ಮನಸ್ಸಿಟ್ರೆ ನಾನು ಪರಿಪೂರ್ಣ ಪರಬ್ರಹ್ಮ ಪರಮಾತ್ಮ. ನನ್ನಲ್ಲಿ ಮನಸ್ಸನ್ನ ಇಟ್ರೆ ನಿನ್ನ ಜೀವನದ ಅಪೂರ್ಣತೆ ಕಡಿಮೆ ಆಗ್ತಾ ಹೋಗ್ತದೆ. ಅದಕ್ಕೆ ಭಗವಂತ ಪದೇ ಪದೇ ಹೇಳ್ದ, ನನ್ನನ್ನ ನೆನಪು ಮಾಡು, ನನ್ನಲ್ಲಿ ಮನಸ್ಸು ಬಿಡು, ನನಗೆ ಶರಣಾಗು, ನನಗೆ ನಮಸ್ಕರಿಸು. ನಾವು ಅವನನ್ನ ನೆನಪು ಮಾಡಿದ್ರೆ ಅವನಿಗೇನು ಲಾಭ, ಮಾಡದಿದ್ರೆ ಅವನಿಗೇನು ನಷ್ಟ ರೀ? ಅವನಿಗೇನು ಲಾಭ ನಷ್ಟ ಇಲ್ಲ. ಮಾಡಿದ್ರೆ ನಮಗೆ ಲಾಭ, ಮಾಡದಿದ್ರೆ ನಮಗೆ ನಷ್ಟ. ಆದ್ರಿಂದ ಸರ್ವಶಕ್ತನಾದ ಪರಮಾತ್ಮ ಅವನನ್ನ ಹೇಗಿದನೋ ಹಾಗೆ ತಿಳ್ಕೊಂಡು ಅವನನ್ನ ನೆನಪು ಮಾಡುವುದರಿಂದ ಇನ್ನೊಂದು ಬಹಳ ಸುಂದರವಾದ ಲಾಭ ಇದೆ ನಮ್ಗೆ. ನೋಡಿ, ಒಂದು ಸಣ್ಣ ಕರ್ಚೀಫ್ ಇದೆ ನನ್ನ ಕೈಯಲ್ಲಿ, ಕಾಣ್ತಿದ್ಯಾ? ಬಹಳ ಹಗುರವಾಗಿದೆ, ಇದಕ್ಕೆ ತೂಕ ಜಾಸ್ತಿ ಇಲ್ಲ. ಇದನ್ನ ನಾನು ಕೈಯಲ್ಲಿ ಹೀಗೆ ಹಿಡ್ಕೊಂಡ್ರೆ ನನ್ಗೇನಾದ್ರು ಕೈ ನೋವು ಬರ್ತದಾ? ನೀವ್ ಹಿಡ್ಕೊಂಡು ನೋಡಿ, ಕೈ ನೋವು ಬರುತ್ತಾ? ಇಲ್ಲ. ಇದೇ ಕರ್ಚೀಫನ್ನ, ಇದೇ ಕರವಸ್ತ್ರವನ್ನ ನಾನೊಂದು 2 ತಾಸು ಹೀಗೆ ಹಿಡ್ಕೊಂಡ್ರೆ ಕೈ ನೋವು ಬರ್ತದಾ ಇಲ್ವಾ? ಬರ್ತದಾ? ಯಾಕೆ? ತೂಕ ಜಾಸ್ತಿ ಆಯ್ತಾ? ಯಾಕೆ ಬಂತು ಕೈ ನೋವು? ಒಂದೇ ಪೊಸಿಷನ್ ನಲ್ಲಿ ಸಣ್ಣ ವಸ್ತುವನ್ನ ಹಿಡ್ಕೊಂಡ್ರು ಕೈ ನೋವು ಬರುತ್ತೆ. ವಿಚಾರ ಮಾಡಿ.
ನಾವು ತಲೆಯ ಮೇಲೆ ಎಷ್ಟೋ ವರ್ಷಗಳಿಂದ ಏನೇನೋ ವಿಚಾರಗಳನ್ನ ಹೊತ್ಕೊಂಡು ತಿರುಗುತ್ತಿದೀವ ಇಲ್ವಾ ಅಂತ. 10 ವರ್ಷದ ಹಿಂದೆ ನಾನು ರಾಣೆಬೆನ್ನೂರಿಗೆ ಬಂದಿದ್ದೆ. ಬಸ್ ಸ್ಟ್ಯಾಂಡ್ ಅಲ್ಲಿ ಇವ್ರು ನನಗೆ ಬೈದಿದ್ರು, ಸತ್ರೂ ಮರೆಯಲ್ಲ ನಾನು ಅಂತ. ಹೇಳ್ತೀರಾ ಇಲ್ವೋ? ನೀವು ಮರೆದಿದ್ರೆ ನಷ್ಟ ಯಾರಿಗೆ? ವಜ್ಜೆ ಯಾರಿಗಾಯ್ತು? ನೋವು ಯಾರಿಗೆ? ಅಶಾಂತಿ ಯಾರಿಗೆ? ಆದ್ರೆ ನಮ್ಮೊಳಗಿನ ಅಭಿಮಾನ ಬೇಡವಾದದ್ದನ್ನ ಹೊತ್ಕೊಂಡು ತಿರುಗುವ ಅಭ್ಯಾಸವನ್ನ ಮಾಡಿಸಿದೆ ನಮ್ಗೆ. ಅದಕ್ಕೆ ಪರಮಾತ್ಮನಿಗೆ ನಮಸ್ಕಾರ ಮಾಡುವಾಗ ತಲೆಬಾಗಿ ನಮಸ್ಕರಿಸ್ತೇವೆ, ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತೇವೆ, ನಮ್ಮದೆಲ್ಲವನ್ನು ನಿನಗೆ ಕೊಡ್ತಿದ್ದೀನಿ ಅಂತ. ಆದ್ರೆ ನಮ್ಮೊಳಗಿನ ತಪ್ಪು ಕಲ್ಪನೆ ನಮಗೆ ಈಶ್ವರನನ್ನ ನಂಬಿ ಎಲ್ಲವನ್ನ ಅರ್ಪಿಸುವುದಕ್ಕೆ ಬರುವುದೇ ಇಲ್ಲ. ಎಷ್ಟು ಚಂದ ಹೇಳಿದರೆ, ಚಿಂತ್ಯಾಕ ಮಾಡುತ್ತೀಯ ಚಿನ್ಮಯನಿದ್ದಾನೆ ಅಲ್ವಾ? ಬರೀ ಹಾಡಕಷ್ಟೇನಾ ಅದು? ಚಿನ್ಮಯ ಇದ್ದಾನೆ ನನ್ನ ಜೊತೆಗೆ ಅನ್ನುವ ವಿಶ್ವಾಸ ಇದೆಯಾ ನಮಗೆ? ನೆನ್ನೆನೂ ನಾನು ಹೇಳಿದೆ, ಇವತ್ತಿನ ಕುಟುಂಬ ಜೀವನದಲ್ಲೂ ಸಹ ಪ್ರೀತಿ ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ, ವಿಶ್ವಾಸ ಬೇಕು. ಇವತ್ತು ಪರಿವಾರಗಳು ಯಾಕೆ ಒಡೆದೋಗ್ತಿವೆ ಅಂದ್ರೆ ಪರಸ್ಪರರ ಮೇಲೆ ವಿಶ್ವಾಸವಿಲ್ಲ. ಎರಡನೆಯದು ಗೌರವ ಇಲ್ಲ. ಪರಸ್ಪರ ಗಂಡ ಹೆಂಡತಿ ಅಪ್ಪ ಅಮ್ಮ ಅವರ ಮಧ್ಯೆ ಗೌರವ ಇಲ್ಲ. ಇವತ್ತು ವಿಶ್ವಾಸ ಇಲ್ಲ. ಅರ್ಥವಿಲ್ಲದ ಪ್ರೀತಿ, ದೇಹದ ಆಕರ್ಷಣೆ ಹಿಂದೆ ಬಿದ್ದು ನಾವಿವತ್ತು ಕುಟುಂಬ ಜೀವನವನ್ನ ನಾಶ ಮಾಡಿಕೊಳ್ತಾ ಇದ್ದೇವೆ. ದೇವರ ಮೇಲೂ ನಮಗೆ ಬೇಕಾದದ್ದು ವಿಶ್ವಾಸ. ಎಲ್ಲವೂ ನಿನ್ನದು ಅಂತ ಅವನಿಗೆ ಅರ್ಪಿಸುವ ಮನೋಭಾವ ಬೇಕು. ನಮಗೆ ಮನಸಾರೆ ಅರ್ಪಿಸುವ ಮನೋಭಾವ ಬೇಕು. ಒಂದ್ಸಲ ನಾವೆಲ್ಲ ಮೌಂಟ್ ಅಬುಗೆ ಹೊರಟಿದ್ವಿ, ಒಂದು 30 ವರ್ಷದ ಹಿಂದೆ. ಈಗೆಲ್ಲ ನಮ್ಗೆ ಮೌಂಟ್ ಅಬುಗೆ ಹೋಗ್ಬೇಕು ಅಂದ್ರೆ ಇಲ್ಲಿಂದ ನೇರವಾದ ರೈಲ್ ಇದೆ. ರಾಣೆಬೆನ್ನೂರಿನಲ್ಲಿ ಕೂತ್ರೆ ನೀವು ಆಬು ರೋಡಿಗೆ ಇಳಿತೀರಾ, ಅಷ್ಟು ನೇರವಾದ ರೈಲು ಸೌಕರ್ಯ ಇದೆ ಈಗ. ಆಗಿನ ಕಾಲದಲ್ಲಿ ಹಾಗಿರ್ಲಿಲ್ಲ. ಇಲ್ಲಿ ಕೂತ್ರೆ ನೀವು ಮೀರಜ್ಗೆ ಇಳಿಬೇಕಿತ್ತು, ಮೀರಜ್ಗೆ ಇಳಿದು ಮತ್ತೆ ಮುಂಬೈಗೆ ಹೋಗ್ಬೇಕಿತ್ತು, ಮುಂಬೈನಲ್ಲಿ ಮತ್ತೆ ದಾದರಿಂದ ಸೆಂಟ್ರಲ್ಗೆ ಹೋಗ್ಬೇಕಿತ್ತು, ಅಲ್ಲಿಂದ ಅಹಮದಾಬಾದ್ಗೆ ಹೋಗ್ಬೇಕು, ಅಲ್ಲಿ ಮತ್ತೆ ರೈಲ್ ಬದಲಾಯಿಸಿ 4 ರೈಲ್ ಬದಲಾಯಿಸ್ಬೇಕು, 3 ದಿನ ಪ್ರಯಾಣವಾಗ್ತಿತ್ತು. ಒಂದ್ಸಲ ನಾವೆಲ್ಲ ನಮ್ಮಂತಹ ಶಿಕ್ಷಕಿಯರು ಒಂದು 25 ಜನ ಮೌಂಟ್ ಅಬುಗೆ ಹೊರಟಿದ್ವಿ. ಹೋಗಿ ದಾದರ್ನಲ್ಲಿ ಇಳಿದ್ವಿ ಬೆಳಿಗ್ಗೆ 6 ಗಂಟೆಗೆ. ನಿಮ್ಗೆ ಗೊತ್ತಿದೆ, ಮುಂಬೈನಲ್ಲೆಲ್ಲ ಲೋಕಲ್ ಟ್ರೈನ್ ಬಹಳ ಫೇಮಸ್. ನಾವು ಏನ್ ಮಾಡಿದ್ವಿ, ಬೆಳಿಗ್ಗೆ ನಮ್ದೆಲ್ಲ ಪೆಟ್ಟಿಗೆ ಎತ್ಕೊಂಡು ಲೋಕಲ್ ಟ್ರೈನ್ ರೈಲ್ವೆಯಲ್ಲಿ ಲೇಡೀಸ್ ಡಬ್ಬದಲ್ಲಿ ಹತ್ತಿದ್ವಿ. ಬೆಳಿಗ್ಗೆ ಟ್ರೈನ್ ಖಾಲಿ ಇರುತ್ತೆ, ಲೇಡೀಸ್ ಡಬ್ಬದಲ್ಲಿ ಹತ್ತಿದ್ವಿ. ಆದ್ರೆ ಮುಂಬೈನಲ್ಲಿ ಒಂದು ವಿಶೇಷ, ಬೆಳಿಗ್ಗೆ ಲೇಡೀಸ್ ಡಬ್ಬದಲ್ಲಿ ಮೀನ್ ಮಾರೋ ಹೆಂಗಸರು ಬಹಳ ಜನ ಇರ್ತಾರೆ. ತಲೆ ಮೇಲೆ ಬುಟ್ಟಿ ಹೊತ್ಕೊಂಡು ಮೀನ್ ಮಾರೋರು ಭಾರಿ ಚೆನ್ನಾಗಿರ್ತಾರ, ಅವ್ರು ಸ್ಟ್ರಾಂಗ್ ಇರ್ತಾರೆ. ಅವ್ರು ಮೀನ್ ಮಾರೋರ್ಗೆ ನೀವು ಅವ್ರ ಎದುರಿಗೆ ಮೂಗು ಮುಚ್ಕೊಂಡ್ರೆ ಭಾರಿ ಸಿಟ್ಟು ಬರುತ್ತೆ. ಅವರು ಆ ಮೀನ್ ತಂದು ನಿಮ್ ಮೂಗಿಗೆ ತಿವಿತಾರೆ, ಅಷ್ಟು ಸಿಟ್ಟು ಬರುತ್ತೆ ಅವ್ರಿಗೆ. ಬೆಳಿಗ್ಗೆ ಬೇರೆ ಆ ಮೀನಿನ ಸುವಾಸನೆ ನಮ್ಗೆ ಹೊಟ್ಟೆ ತೋರಿಸಿ ಬರ್ತಾ ಇತ್ತು. ಆದ್ರೂ ಸುಮ್ಮನೆ ನಿಂತ್ಕೊಂಡಿದ್ವಿ, ಮಾತಾಡೋವಂಗಿಲ್ಲ. ಅಷ್ಟೊತ್ತಿಗೆ ಆ ಟ್ರೈನ್ ನಲ್ಲಿ ನಮ್ಮ ಹಾಗೆ ಅಲ್ಲದೆ ದಿನಾ ಪ್ರಯಾಣ ಮಾಡೋರು ಇರ್ತಾರಲ್ಲ, ಡೈಲಿ ಟ್ರಾವೆಲರ್ಸ್, ಅವರು ಒಂದಿಷ್ಟು ಜನ ಮಾತೆಯರಿದ್ರು, ಹೆಣ್ಮಕ್ಳಿದ್ರು. ಅವರು ಆ ಮಾತೆಯರಿಗೆ ಏನ್ ಹೇಳಿದ್ರು ನಿಮಗೆ ಗೊತ್ತಿದೆ, ಮರಾಠಿಯಲ್ಲಿ ತಾಯಿ ಅಂತ ಹೇಳ್ತಾರೆ ಅಕ್ಕನಿಗೆ. ತಾಯಿ, ಬುಟ್ಟಿ ಯಾಕೆ ತಲೆ ಮೇಲೆ ಇಟ್ಕೊಂಡಿದ್ಯಾ, ಕೆಳಗಿಟ್ಬಿಡು ಅಂತ ಹೇಳಿದ್ರು. ಯಾಕಂದ್ರೆ ನೀರ್ ಸೋರ್ತಿತ್ತು, ವಾಸನೆ ಬರ್ತಿತ್ತು, ತೂಕ ಬೇರೆ ಜಾಸ್ತಿ, ಪಾಪ ಎತ್ಕೊಂಡು ಟ್ರೈನ್ ನಲ್ಲಿ ನಿಂತ್ಕೊಂಡಿದ್ರು. ಆಗ ಮಾತೆಯರು, ಮೀನ್ ಮಾರುವ ಮಾತೆಯರು ಏನ್ ಹೇಳಿದ್ರು ಗೊತ್ತಾ? ಅರೆ ತಾಯಿ, ಅಷ್ಟು ಗೊತ್ತಿಲ್ವಾ ನಿನ್ಗೆ, ಈ ಬುಟ್ಟಿ ಕೆಳಗಿಳಿಸಿದ್ರೆ ಟ್ರೈನಿಗೆ ಬಜ್ಜೆ ಆಗಲ್ವಾ ಅಂತ, ಟ್ರೈನಿಗೆ ಭಾರ ಆಗಲ್ವಾ ಅಂತ. ವಿಚಿತ್ರ. ತಲೆ ಮೇಲೆ ಹೊತ್ಕೊಂಡು ಹೋಗ್ತಿದ್ದಿದ್ ಯಾವ್ದು ಹೇಳಿ ನೋಡೋಣ? ಇವ್ರು ತಲೆ ಮೇಲೆ ಹೊತ್ಕೊಂಡು ನಿಂತಿದ್ರು, ಹೊತ್ಕೊಂಡು ಹೋಗ್ತಿದ್ದಿದ್ ಯಾವ್ದು? ಟ್ರೈನೇ ಅಲ್ವಾ? ಎಷ್ಟು ನೋಡಿ, ನಾವು ಸಹ ಯಾಕೆ ಈ ಕತೆ ಹೇಳದೆ ಗೊತ್ತಾ ನಿಮ್ಗೆ? ನಮ್ಮ ಸಮಸ್ಯೆಯನ್ನ ನಾವೆಲ್ಲವನ್ನು ನಿನಗೇ ಈಶ್ವರ ಅರ್ಪಣೆ ಮಾಡ್ತೀನಿ ಅಂತ ಹೇಳಿದ್ರೆ, ಪಾಪ ಜಗತ್ತನ್ನ ಕಾಯುವ ಈಶ್ವರನಿಗೆ ನಮ್ಮ ಸಮಸ್ಯೆಗಳು ಯಾಕೆ ಕೊಟ್ಟು ಸುಮ್ಮನೆ ಅವನಿಗೆ ತಲೆನೋವು ಜಾಸ್ತಿ ಮಾಡೋದು, ನಾವೇ ಹೊತ್ಕೊಳ್ತೀವಿ ಅಂತ ಒತ್ತಾಡ್ಕೊಂಡು ಓದಾಡ್ತಿರ್ತೀವಿ ನಾವು. ಅದಕ್ಕೆ ಶಿವದರ್ಶನ, ಶಿವಚಿಂತನೆ, ಶಿವಯೋಗದ ಅರ್ಥ ನನ್ನೊಡನೊಬ್ಬನಿದ್ದಾನೆ ಎನ್ನುವ ವಿಶ್ವಾಸದ ಜೊತೆಗೆ ನನ್ನ ಜವಾಬ್ದಾರಕನೊಬ್ಬನಿದ್ದಾನೆ, ಎಲ್ಲವನ್ನ ಅವನಿಗೆ ಅರ್ಪಿಸಿದ್ರೆ ಮುಂದೆ ಹೋಗುವ ದಾರಿಯನ್ನ ಅವನೇ ತೋರಿಸ್ತಾನೆ ಎನ್ನುವ ಅನುಭವ ಸತ್ಯ. ಇದು ಬರೀ ವಿಶ್ವಾಸವಲ್ಲ, ಇಟ್ ಇಸ್ ಪ್ರಾಕ್ಟಿಕಲ್. ಆದ್ರಿಂದ ಸರ್ವಶಕ್ತನಾದ ಪರಮಾತ್ಮ ಶಿವ ಯಾರನ್ನ ಮುಂದಿಟ್ಕೊಂಡು ನಾವೆಲ್ಲ ಶಿವರಾತ್ರಿಯನ್ನ ಆಚರಿಸ್ತಾ ಇದ್ದೇವೆ. ನನಗೆ ಹೇಳಿ, ರಾತ್ರಿ ಶಿವನಿಗೋ ನಮಗೋ? ಶಿವರಾತ್ರಿ ಶಬ್ದ ಉಪಯೋಗಿಸ್ತೇವೆ ಅಲ್ವಾ? ನಮ್ಮ ದೇಶದಲ್ಲಿ 2 ರಾತ್ರಿಗಳು, ಒಂದು ನವರಾತ್ರಿ, ಇನ್ನೊಂದು ಶಿವರಾತ್ರಿ.
ಕೃಷ್ಣನು ರಾತ್ರಿಯಲ್ಲಿ ಹುಟ್ಟುದಾದ್ರೆ ಕೃಷ್ಣ ರಾತ್ರಿ ಅಂತ ಹೇಳೋದಿಲ್ಲ. ಶಿವನಿಗೆ ಮಾತ್ರ ರಾತ್ರಿಯ ಸಂಬಂಧ. ಮಾಸ ಶಿವರಾತ್ರಿಯನ್ನು ಮಾಡ್ತೇವೆ, ವರ್ಷಕ್ಕೊಂದು ಮಹಾಶಿವರಾತ್ರಿಯನ್ನು ಮಾಡ್ತೇವೆ. ರಾತ್ರಿಯಲ್ಲಿ ಶಿವ ಬಂದ. ರಾತ್ರಿ ಶಿವನಿಗೇನಾಗುವುದಿಲ್ಲ, ಅವನಿಗೆ ಹಗಲು ರಾತ್ರಿಗಳ ವ್ಯತ್ಯಾಸವಿಲ್ಲ. ರಾತ್ರಿ ಆಗುವುದು ನಮಗೆ, ನಮ್ಮ ಜೀವನದ ಕತ್ತಲೆಯನ್ನು ದೂರ ಮಾಡುವುದಕ್ಕೆ ಪರಮಾತ್ಮ ಶಿವ ಈ ಜಗತ್ತಿಗೆ ಅವತರಿಸಿದ ಮಹಾನ್ ಪರ್ವವೇ ಮಹಾಶಿವರಾತ್ರಿ. ಅಳಿಗಾಲ ಧರ್ಮಕ್ಕೆ ಬಳಿ ಸಾರಿ ಶಿವ ತಾನು ಇಳಿದೆಳೆಗೆ ಬಂದು ಸಜ್ಜನರ ರಕ್ಷಿಪನು ಅಂತ ಸರ್ವಜ್ಞ ಹೇಳಿದ್ದಾನೆ. ಧರ್ಮಕ್ಕೆ ಅಳಿಗಾಲ ಬಂದಾಗ ಈಶ್ವರ ಈ ಜಗತ್ತಿಗೆ ಇಳಿದು ಬಂದು ಸಜ್ಜನರನ್ನ ರಕ್ಷಿಸ್ತಾನೆ ಅಂತ. ಆದ್ರಿಂದ ಪರಮಾತ್ಮ ಶಿವ ಈ ಜಗತ್ತಿಗೆ ಅವತರಿಸಿದ ಅವತರಣೆಯ ವಿಶೇಷವಾದ ದಿನ ಶಿವರಾತ್ರಿ. ಈ ಸಲ ನೀವು ಶಿವರಾತ್ರಿ ಎಂದು ಶಿವನನ್ನ ನೋಡಬೇಕು ಅಂದ್ರೆ ನಿಜವಾಗಿ ಉಪವಾಸ ಮಾಡಬೇಕು. ಬರೀ ಅನ್ನ ಬಿಟ್ಟು ಉಪವಾಸ, ರೊಟ್ಟಿ ಬಿಟ್ಟು ಉಪವಾಸ ಮಾಡಬೇಡಿ. ಉಪವಾಸ ಎನ್ನುವ ಶಬ್ದ ಉಪವಿಷ್ಟತಿ ಎನ್ನುವ ಶಬ್ದದಿಂದ ಬರ್ತದೆ. ಬುದ್ಧಿಯನ್ನ ಭಗವಂತನ ಹತ್ರ ಇಟ್ಕೊಳ್ಳುವುದು ಉಪವಾಸ. ನಮ್ಮ ಕಡೆ ಎಲ್ಲ ಉಪವಾಸ ಮಾಡುವುದು ಅಂದ್ರೆ ವಿಶೇಷ ಸಂಭ್ರಮ. ಅವತ್ತು ಗೆಣಸು ಬರುತ್ತೆ, ಖರ್ಜೂರ ಬರುತ್ತೆ, ರಾಶಿ ರಾಶಿ ಅವಲಕ್ಕಿ ಬರುತ್ತೆ, ಮನೆಗೆ ಏನೇನೋ ಹಣ್ಣುಗಳ ರಾಶಿ ಬರುತ್ತೆ. ತಿನ್ನಬಾರದ್ದೆಲ್ಲ ತಿಂದು ಮರುದಿನ ಡಾಕ್ಟರ್ ಹತ್ರ ಹೋಗ್ತಾರೆ. ಮತ್ತೆ ಅದು ಉಪವಾಸನ? ನಮ್ ಕಡೆ ಒಂದು ಹಾಡು ಹೇಳ್ತಾರೆ, ಪಕ್ಕದ ಮನೆ ಶೇಷಮ್ಮ ಉಪವಾಸ ಮಾಡಿತ್ತಾಡ, ಕೆಜಿ ಗಟ್ಲೆ ಅವಲಕ್ಕಿ ತಿಂದಿತ್ತಾಡ ಅಂತ. ಉಪವಾಸ ಅಂತ ಬೇಡ ಅದೆಲ್ಲ ತಿಂತೀವಿ. ನಿಜವಾಗಿ ಖಾಲಿ ಹೊಟ್ಟೆಯಲ್ಲಿ ದೇವರ ನೆನಪು ಮಾಡಕ್ ಆಗಲ್ಲ. ಪೆಹಲೆ ಪೇಟೋಬಾ ಬಾದ್ಮೆ ವಿಠೋಬಾ. ಆದ್ರೆ ಸ್ವಲ್ಪ ಸಾತ್ವಿಕ ಆಹಾರ ಸೇವನೆ ಮಾಡುವುದರಿಂದ ದೇಹದ ಜಡತ್ವ ಕಡಿಮೆ ಆಗ್ತದೆ ಎನ್ನುವ ಉದ್ದೇಶದಿಂದ ಉಪವಾಸ ಮಾಡುವುದರಲ್ಲಿ ಸ್ಥೂಲತೆಯನ್ನು ಸೇರಿಸಲಾಗಿದೆ. ಆದ್ರೆ ನಿಜವಾಗಿ ಉಪವಾಸ ಅಂದ್ರೆ ಬುದ್ಧಿಯಿಂದ ಭಗವಂತನನ್ನ ಹತ್ತಿರವಾಗುವುದು. ಸಾಧ್ಯವಾದಷ್ಟು ಜಾಸ್ತಿ ಶಿವ ಚಿಂತನೆಯನ್ನ, ಶಿವ ಅನುಭವವನ್ನು ಮಾಡುವಂಥದ್ದು. ಜಾಗರಣೆ ಮಾಡ್ತಾರೆ. ಅವತ್ತು ಅದ್ಭುತವಾದ ಜಾಗರಣೆ ಮಾರಾಯರೆ. ರಾತ್ರಿ ಎಲ್ಲ ಕಾದಂಬರಿ ಓದಿಯೋ, ಗೊತ್ತಾಯ್ತಲ್ಲ ಏನು ಅಂತ, ಆಟ ಆಡಿಯೋ ಜಾಗರಣೆ ಮಾಡ್ತಾರೆ. ವಿಚಾರ ಮಾಡಿ, ಬರೀ ನಿದ್ದೆಗೆಡುವುದೇ ಜಾಗರಣೆ ಆಗಿದ್ದಿದ್ರೆ ರಾತ್ರಿ ಡ್ಯೂಟಿ ಮಾಡೋ ಪೊಲೀಸರಿಗೆ, ವಾಚ್ಮನ್ಗಳಿಗೆ, ನೈಟ್ ಶಿಫ್ಟಿನ ಎಲ್ಲ ಕೆಲಸಗಾರರಿಗೆ ಮೊದಲು ಶಿವ ಸಿಗ್ಬೇಕೋ ಇಲ್ವೋ ಹೇಳಿ ನೋಡೋಣ. ಪಾಪ ಅವ್ರು ಪ್ರತಿದಿನ ರಾತ್ರಿ ನಿದ್ದೆಗೆಡ್ತಾರಲ್ರಿ, ಅವ್ರಿಗೆ ಈಶ್ವರ ಸಿಗ್ಬೇಕಲ್ವಾ? ಸ್ಥೂಲವಾಗಿ ನಿದ್ದೆಗೆಡುವುದು ಜಾಗರಣೆ ಎಲ್ಲ, ಜಾಗೃತನಾಗಿರುವುದು. ದುರ್ಗುಣಗಳಿಂದ, ದುಶ್ಚಟಗಳಿಂದ, ದುಷ್ಟ ಸಂಘದಿಂದ, ದುಷ್ಟ ಸಹವಾಸದಿಂದ, ದೇಹದ ಅಭಿಮಾನದಿಂದ ಜಾಗೃತನಾಗಿರುವುದು ಜಾಗರಣೆ. ಅದನ್ನು ಬಿಟ್ಕೊಂಡು ರಾತ್ರಿ ಎಲ್ಲ ಸಿನಿಮಾ ನೋಡಿ ಜಾಗರಣೆ ಮಾಡ್ತಾರೆ. ಅವತ್ತು ಏನ್ ಚಾನೆಲ್ಗಳಲ್ಲಿ ವಿಶೇಷ ದೇವರ ಸಿನಿಮಾ ಅಂತ ಬೇರೆ, ಅದನ್ನು ನೋಡಿದ್ರೆ ಅದು ಜಾಗರಣೆನ? ಕ್ಷಣನಾದ್ರೂ ಶಿವನ ಸ್ಮೃತಿ ಇರುತ್ತಾ? ಆತ್ಮೀಯರೇ, ಅದಕ್ಕೋಸ್ಕರ ಈ ಸಲ ನೀವು ನಿಜವಾದ ಜಾಗರಣೆ ಮಾಡಿ, ಜಾಗೃತರಾಗಿರೋಣ, ಅಭಿಮಾನದಿಂದ ಮುಕ್ತರಾಗಿರೋಣ, ಅಹಂಕಾರದಿಂದ ಮುಕ್ತರಾಗೋಣ, ಸಿಟ್ಟನ್ನು ಬಿಡುವ ಪ್ರಯತ್ನ ಮಾಡೋಣ, ದ್ವೇಷವನ್ನ ದೂರ ಮಾಡುವ ಪ್ರಯತ್ನ ಮಾಡೋಣ. ಜೀವನ ಪ್ರೀತಿಸೋದಿಕ್ಕೆ ಬಾರಿ ಸಣ್ಣದ್ರಿ, ದ್ವೇಷಿಸಕ್ಕೆ ಎಲ್ಲಿ ಟೈಮ್ ಇದೆ ಹೇಳಿ ನೋಡೋಣ? ಇದೆಯಾ? ಪುಡಿಸುತ್ತಿದೆಯಾ? ಅದಕ್ಕೋಸ್ಕರ ನಿಜವಾದ ಅರ್ಥದಲ್ಲಿ ಜಾಗರಣೆಯನ್ನ, ಉಪವಾಸ ಜಾಗರಣೆಯನ್ನ ಮಾಡೋಣ. ಯಾವ್ಯಾವ ದೇವಸ್ಥಾನದಲ್ಲಿ ಅವತ್ತು ಅಭಿಷೇಕ ಮಾಡಕ್ ಅವಕಾಶ ಇರುತ್ತೋ, ನಮ್ಮ ಬನವಾಸಿಯಲ್ಲಿ ಅವತ್ತು ಒಳಗಡೆ ಗರ್ಭಗುಡಿಯಲ್ಲಿ ಬಿಡ್ತಾರೆ ಎಲ್ಲರನ್ನು ಮಧುಕೇಶ್ವರನಿಗೆ ಅಭಿಷೇಕ ಮಾಡ್ಸಕ್ಕೆ. ಏನು ಕ್ಯೂ ಇರುತ್ತೆ ಬೆಳಿಗ್ಗೆ 4 ಗಂಟೆಯಿಂದ ಅಂದ್ರೆ ಜನ ಮನೆಯಿಂದ ನೀರು ಚೊಂಬು ತಂದಿರ್ತಾರೆ. ನೀರು, ಎಳ್ನೀರು, ಹಾಲು, ಮತ್ತೆ ತುಪ್ಪ, ಆಮೇಲೆ ಮೊಸರು, ಜೇನುತುಪ್ಪ ಎಲ್ಲಾ ತಂದು ನೀವು ಅಲ್ಲಿ ಒಳಗೆ ಹೋದ್ರೆ ಜಾರ್ ಬೀಳುವುದೊಂದು ಬಾಕಿ ಹಂಗಿರುತ್ತೆ ಒಳಗಡೆ. ನಾನು ಕಳಿಸಲು ಹೋದಾಗ ನಾನು ಕೇಳಿದೆ, ಕೂದಲು ನಿಂತಿದ್ರಲ್ಲ, ಅಭಿಷೇಕ ಮಾಡ್ತಿರಲ್ಲ, ಒಬ್ರು ಈಶ್ವರನ ನೆನಪೇ ಮಾಡ್ತಿಲ್ವಲ್ಲ, ನಾನು ಹೆಂಗ ಮುಂದೋದೇನೋ, ನನಗೆ ಮೊದಲ ಅಭಿಷೇಕ ಸಿಗ್ಬೇಕು, ಇದೇ ಚಿಂತೆ ಅಲ್ವಾ? ಒಬ್ರು ಇಂಥ ಒಳ್ಳೆಯ ಅವಕಾಶ, ಶಿವನ ತಲೆ ಮೇಲೆ ನೀರ್ ಹಾಕಕ್ ನಂಗೆ ಅವಕಾಶ ಸಿಗ್ತಿದೆ ಅಂತ ಖುಷಿಯಿಂದ ಹೋಗುವವ್ರನ್ನೊಬ್ಬರನ್ನೂ ಕಾಣಲೇ ಇಲ್ಲ ನಾನು. ಪಾಪ ಅವನಿಗೆ ಸ್ಥೂಲ ರೂಪವೇ ಇಲ್ಲ. ಅವನಿಗೆ ನೀವು ನೀರಾರ ಹುಯಿರಿ, ಹಾಲರ ಹುಯಿರಿ ಲಿಂಗದ ಮೇಲೆ, ಅದು ಏನು? ಶ್ರದ್ಧೆ ಮುಖ್ಯ. ಯಾವುದು ಬೇಕು ಹೇಳಿ?
ನೆನಪು ಮಾಡ್ಕೊಂಡಿದ್ವಿ, ಶ್ರದ್ಧಾವಾನ್ ಲಭತೆ ಜ್ಞಾನಂ, ಶ್ರದ್ಧಾವಾನ್ ಲಭತೆ ಜ್ಞಾನಂ. ಶ್ರದ್ಧೆ ಬೇಕು. ಆದ್ರಿಂದ ನಿಮ್ಮ ವಿಶ್ವಾಸ, ನಿಮ್ಮ ಭಕ್ತಿ, ನೀವು ಅಭಿಷೇಕ ಮಾಡ್ತಿದ್ರೆ ಮಾಡಿ, ನಾನು ಬೇಡ ಅಂತ ಹೇಳೋದಿಲ್ಲ. ಆದ್ರೆ ಅಭಿಷೇಕ ಮಾಡುವಾಗ ಆ ಈಶ್ವರ ನನಗೆ ಜ್ಞಾನದ ಅಭಿಷೇಕ ಮಾಡ್ತಿದ್ದಾನೆ. ನನ್ನೊಳಗಿನ ಕೊಳೆಯನ್ನು ತೊಳೆಯುವುದಕ್ಕೆ ನೀರಿನಿಂದ ಸಾಧ್ಯವಿಲ್ಲ. ಈಶ್ವರ ಕೊಡುವ ಜ್ಞಾನದಿಂದ ಮಾತ್ರ ನನ್ನೊಳಗಿನ ಮಲಿನತೆ ಸ್ವಚ್ಛವಾಗುತ್ತೆ. ಅವನು ನನಗೆ ಜ್ಞಾನದ ಅಮೃತವನ್ನ ಕೊಟ್ಟಿದ್ದಾನೆ. ಅದಕ್ಕೆ ನಾನು ನಿನಗೆ ಹಾಲೆರಿತಾ ಇದ್ದೇನೆ ತಂದೆ. ಇದೊಂದು ರೀತಿ ಮುಯಿ ಇದ್ದಂಗೆ. ಮುಯಿ ಅಂತ ಗೊತ್ತಲ್ಲ, ನಿಮ್ ಕಡೆ ಎಲ್ಲ ಮದುವೆ ಮಾಡ್ತಾರ ಮುಯಿ ಅಂತ. ನಾನು ಚಿಕ್ಕಳಿರುವಾಗ ಬ್ರಹ್ಮಕುಮಾರಿ ಸಂಸ್ಥೆ ಬಂದಿದ್ದೀನಿ, ಹಾಗಾಗಿ ನಾನು ಜಾಸ್ತಿ ಮದುವೆಗಳನ್ನು ನೋಡೇ ಇಲ್ಲ. ಒಂದ್ಸಲ ಯಾರೋ ಒಬ್ರು ಬಹಳ ಒತ್ತಾಯ ಮಾಡಿದ್ದಕ್ಕೆ ಒಬ್ರು ಮದುವೆ ರಿಸೆಪ್ಷನ್ಗೆ ಹೋಗಿದ್ದೆ ನಾನು. ಆಗ ನಾನು ಏನ್ ನೋಡಿದೆ, ಗಂಡ ಹೆಂಡತಿ ಕೂತಿದ್ದಾರೆ ಹೊಸಬ್ರು, ಆಚೆ ಒಬ್ರು ಈಚೆ ಒಬ್ರು ಪುಸ್ತಕ ಹಿಡ್ಕೊಂಡು ಕೂತಿದ್ದಾರೆ. ಅವ್ರು ಬರ್ಕೊಳ್ತಾ ಇದ್ದಾರೆ ಯಾರೆಲ್ಲ ಏನ್ ಕೊಟ್ರು ಅಂತ. ನನ್ಗೆ ಭಾರಿ ಆಶ್ಚರ್ಯ, ಇಲ್ಲಿ ಕೂತ್ಕೊಂಡು ಏನ್ ಲೆಕ್ಕ ಬರ್ಕೊಳ್ತಿದ್ದೀರಿ ಕೇಳಿದೆ ನಾನು. ಆಗ ಅವ್ರು ಹೇಳಿದ್ರು, ಲೆಕ್ಕ ಬರ್ಕೊಳ್ತಿಲ್ಲ, ಯಾರು ಏನ್ ಉಡುಗೊರೆ ಕೊಟ್ರು ಅಂತ ಬರ್ಕೊಳ್ತಿದೀವಿ ಅಂದ್ರು. ಯಾಕ್ರಿ ಅಂತ ಕೇಳಿದೆ. ಮುಂದೆ ಅವ್ರ ಮನೆ ಮದುವೆಯಲ್ಲಿ ಕೊಡ್ಬೇಕು ಮುಯಿ ಅಂತ. ನಾವು ಈಶ್ವರನ ತಲೆ ಮೇಲೆ ಧಾರಪಾತ್ರೆ, ಅಭಿಷೇಕ ಇವೆಲ್ಲ ಮಾಡ್ತಿರೋದು ಯಾಕೆಂದ್ರೆ ಈಶ್ವರ ನಮ್ಮನ್ನ ಚೊಕ್ಕ ಮಾಡಿದ್ದ, ನಮ್ಮನ್ನ ಶೃಂಗಾರ ಮಾಡಿದ್ದ, ನಮ್ಮನ್ನ ಶುದ್ಧ ಮಾಡ್ತಾ ಇದ್ದಾನೆ, ನಮ್ಮನ್ನ ಪವಿತ್ರ ಮಾಡ್ತಿದ್ದಾನೆ, ನಮ್ಮೊಳಗಿನ ಮಲಿನತೆಯನ್ನ ತೊಳಿತಾ ಇದ್ದಾನೆ ಜ್ಞಾನದಿಂದ. ಅದಕ್ಕಾಗಿ ನಾವು ಶ್ರದ್ಧೆಯಿಂದ ಭಕ್ತಿಯಲ್ಲಿ ಅವನಿಗೆ ಅಭಿಷೇಕ ಮಾಡಿದ್ದು. ಆದ್ರೆ ನಮ್ಮೊಳಗಿನ ಕೊಳೆಯನ್ನ ಯಾರು ತೊಳಿಬೇಕು, ಹೇಗೆ ತೊಳಿಬೇಕು ಅಂತ ವಿಚಾರಣೆ ಮಾಡಲಿಲ್ಲ. ಆದ್ರಿಂದ ಪಂಚವಿಕಾರಗಳನ್ನ ದೂರ ಮಾಡಿಸುವ ಶಕ್ತಿ ಇರುವುದು ಆ ಪರಮಾತ್ಮನಿಗೆ ಮಾತ್ರ. ಆ ಶಿವರಾತ್ರಿ ನಮಗೆಲ್ಲ ಶುಭರಾತ್ರಿ ಆಗ್ಬೇಕು, ನಮ್ಮ ಜೀವನದ ಕತ್ತಲೆ ದೂರವಾಗಬೇಕು. ಆಗ ನಿಜವಾದ ಅರ್ಥದಲ್ಲಿ ಜ್ಞಾನದ ಕಣ್ಣುಗಳಿಂದ ಆ ಪರಶಿವನ ದರ್ಶನವನ್ನ ಮಾಡುವುದಕ್ಕೆ ಸಾಧ್ಯವಾಗುತ್ತೆ. ಪರಮಾತ್ಮ ಹೇಳ್ತಾನೆ, ಈ ಕಣ್ಣುಗಳಿಂದ ನೀನು ನನ್ನನ್ನು ನೋಡಕ್ಕಾಗಲ್ಲ, ಜ್ಞಾನದ ಕಣ್ಣುಗಳನ್ನ ನಾನು ನಿನಗೆ ಕೊಡ್ತೇನೆ. ಆ ಪರಮಾತ್ಮನನ್ನ ಜ್ಞಾನದ ಕಣ್ಣುಗಳಿಂದ ನಾವು ಅನುಭವ ಮಾಡೋಣ. ಈ ಸಲದ ಶಿವರಾತ್ರಿ ನಮ್ಮ ಜೀವನದಲ್ಲಿ ನೆನಪಿಡುವ ಶಿವರಾತ್ರಿಯಾಗಲಿ. ಕೇವಲ ದೇವಸ್ಥಾನಕ್ಕೆ ಹೋಗುವ ಧಾವಂತ ಮಾತ್ರವಲ್ಲ. ನಾನು ನೋಡಿದ್ದೇನೆ, ನಾವು ಚಿಕ್ಕವರಿರುವಾಗ ನಮ್ಮ ಮನೆಯಲ್ಲಿ ಬಿಲ್ವಪತ್ರೆ ಗಿಡ ಇತ್ತು. ನಾವೆಲ್ಲ ರಾತ್ರಿ ನೋಡಿದ್ವಿ, ತುಂಬಾ ಚೆನ್ನಾಗಿ ಬಿಲ್ವಪತ್ರೆ ಚಿಗುರಿದೆ. ನಾಳೆ ಬೆಳಿಗ್ಗೆ ನಾವು ಅದನ್ನ ಹರ್ಕೊಂಡು ತಗೊಂಡು ಹೋಗಿ ಶಿವನಿಗೆ ಅರ್ಪಿಸ್ಬೇಕು. ನಡ್ಕೊಂಡು ಹೋದ್ರೆ ಮುರುಡೇಶ್ವರ ಹತ್ರ ಇದೆ ನಮ್ಗೆ. ನಾವೆಲ್ಲ ಮುರುಡೇಶ್ವರಕ್ಕೆ ಹೋಗಿ ಬರೋಣ ಅಂತ ಪ್ಲಾನ್ ಮಾಡ್ಕೊಂಡು ಮಲಗಿದೀವಿ. ಬೆಳಿಗ್ಗೆ ಎದ್ರೆ ನಮ್ಮನೆ ಗಿಡದಲ್ಲಿ ಒಂದೂ ಬಿಲ್ವಪತ್ರೆನೇ ಇಲ್ಲ. ಅರೆ ಇಸ್ಕ ಎಲ್ಲೋಯ್ತು ಅಂತ ಯಾರೋ ನಮಗಿಂತ ಮುಂಚೆ ಆ ದಾರಿಯಲ್ಲಿ ಹೋಗುವವರು ಒಟ್ಟುಗೂಡಿಸ್ಬಿಟ್ಟಿದ್ದಾರೆ. ಯಾರ್ದು ಮನೆ ಬಿಲ್ವಪತ್ರೆ ಕದ್ದು ಶಿವನಿಗೆ ತಲೆಗೆ ಹಾಕಿದ್ರೆ ಪುಣ್ಯ ಬರುತ್ತೇನ್ರಿ? ಬರುತ್ತಾ? ತ್ರಿಕರಣ ಶುದ್ಧಿ ಬೇಕು. ತ್ರಿದಳ ಬಿಲ್ವಪತ್ರೆ ತ್ರಿಕರಣ ಶುದ್ಧಿಯ ಸಂಕೇತ. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರೆ ಏಕ ಬಿಲ್ವಂ ಶಿವಾರ್ಪಣಂ. ಒಂದು ಬಿಲ್ವಪತ್ರೆ ಹಾಕಿದ್ರೆ 3 ಜನ್ಮದ ಪಾಪ ನಾಶವಾಗುತ್ತೆ. ಹೆಂಗೆ? ಯಾರ್ದೋ ಮನೆಗೆ ಕದ್ಕೊಂಡು ಹೋಗಿ ಹಾಕಿ ಹೊಸ ಪಾಪ ಮಾಡ್ಕೊಂಡು ಹೋಗಿ ಹಾಕಿದ್ರೆ ಪಾಪ ನಾಶ ಆಗುತ್ತೇನ್ರಿ? ಇಲ್ಲ. ತ್ರಿಕರಣ ಶುದ್ಧಿ, ಭಾವಶುದ್ಧಿ, ದೃಷ್ಟಿ ಶುದ್ಧಿ, ಶಬ್ದ ಶುದ್ಧಿ, ಅವೆಲ್ಲದರ ಮೂಲಕ ಮನಸಾರೆ ಫಲಂ ಪುಷ್ಪಂ ಏನೂ ಬೇಕಿಲ್ಲ, ಶ್ರದ್ಧೆ ಹೊಂದಿದ್ರೆ ನಾವು ಆ ಪರಮಾತ್ಮನ ಹೃದಯ ಕಮಲದಲ್ಲಿ ಕೂತ್ಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ. ಅಲ್ಲ ಪಾಪ, ಬಿಲ್ವಪತ್ರೆ ಮಾರುವವರಿಗೆ ವ್ಯಾಪಾರ ಆಗ್ಲಿ, ಅವ್ರ ಹೊಟ್ಟೆ ತುಂಬಲಿ, ನೀವು ಖರೀದಿ ಮಾಡ್ರಿ, ಬಿಲ್ವಪತ್ರೆಯನ್ನು ಅರ್ಪಿಸ್ರಿ. ಅದರಲ್ಲಿ ನಂದೇನು ಎರಡನೇ ವಾದ ಇಲ್ಲ. ಬರೀ ಬಿಲ್ವಪತ್ರೆ ಶಿವನ ತಲೆ ಮೇಲೆ ಇಡಬೇಡ್ರಿ, ಸ್ವಲ್ಪ ಜಗಿದು ತಿನ್ರಿ, ಅದನ್ನ ಜ್ಯೂಸ್ ಮಾಡಿ ಕುಡಿರಿ, ಆರೋಗ್ಯವು ಚೆನ್ನಾಗಿರ್ತದೆ. ಬರೀ ಶಿವನ ತಲೆ ಮೇಲೆ ಹಾಕಿ ಬಿಡಬೇಡ್ರಿ, ಬಿಲ್ವಪತ್ರೆಯಲ್ಲಿ ಬಹಳಷ್ಟು ಆರೋಗ್ಯವಿದೆ. ಪರಮಾತ್ಮನಿಗೆ ತ್ರಿಪುಂಡವನ್ನ ಹಚ್ಚುತ್ತೇವೆ ಅಲ್ವಾ? ವಿಭೂತಿ. ಅವನು ತ್ರಿಕಾಲದರ್ಶಿ ಎನ್ನುವುದಕ್ಕೆ ತ್ರಿಪುಂಡ ಹಚ್ಚಲಾಗ್ತದೆ. 3 ಕಾಲವನ್ನು ಬಲ್ಲವನ್ನ ಅವನು. ತ್ರಿಲೋಕಿನಾಥ ಅಂತ ತ್ರಿಶೂಲವನ್ನ ಕೊಡ್ತೇವೆ. ಎಲ್ಲವೂ ಸಹ ಅರ್ಥಪೂರ್ಣವಾದ ಆಚರಣೆಯಾಗಬೇಕೇ ವಿನಃ ಅಂಧಶ್ರದ್ಧೆಯಾಗಬಾರ್ದು. ಅರಿತು ಬಾಳೋಣ. ಆಗ ಪರಮಾತ್ಮ ಈ ಜಗತ್ತಿಗೆ ಅವತರಿಸಿರುವ ಸತ್ಯ ನಮ್ಮ ಅನುಭವಕ್ಕೆ ಬರ್ತದೆ. ಆಗ ನಿಜವಾದ ಅರ್ಥದಲ್ಲಿ ನಾವು ಆ ಶಿವನ ದರ್ಶನವನ್ನ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಶಿವನ ಬಗ್ಗೆ ಮಾತಾಡುವುದಕ್ಕೆ ಎಷ್ಟು ರಾತ್ರಿ ಎಷ್ಟು ಹಗಲಿದ್ರು ಬೇಕೇ ಬೇಕು.
ಯಾಕೆಂದ್ರೆ ಅವನು ಸಾಗರ, ಆದ್ರೆ ಒಂದು ಸಮಯದ ಮಿತಿ ಇದೆ ಅಲ್ವಾ? ಆದ್ರಿಂದ ಆದ್ಮೇಲೆ ತುಂಬಾ ಅಗತ್ಯವಾಗಿ ನಾವೆಲ್ಲಿಯೂ ಈ ಸಲದ ಶಿವರಾತ್ರಿಯನ್ನ ಅರ್ಥಪೂರ್ಣವಾಗಿ ಸಂಭ್ರಮಿಸೋಣ. ನೋಡಿ, ಎಲ್ಲಾ ಹಬ್ಬದಲ್ಲಿ ಒಳ್ಳೊಳ್ಳೆ ಬಟ್ಟೆ ಉಟ್ಟು ಅಡಿಗೆ ಮಾಡಿ ಉಂಡು ಸಂಭ್ರಮಿಸಿದ್ರೆ, ಪಾಪ ಶಿವರಾತ್ರಿಯಲ್ಲಿ ಮಾತ್ರ ಒಣಕಣ ಮಾತ್ರ ಏನೇನೂ ಇಲ್ಲ ಅವನಿಗೆ. ತಲೆ ಮೇಲೆ ಒಂದಿಷ್ಟು ನೀರು ಉಳಿದ್ಬಿಟ್ರೆ ಅದೇ ಸಂತೋಷ ಅಂತ. ಯಾಕೆಂದ್ರೆ ಅವನು ನಮ್ಮಿಂದ ಏನು ಅಪೇಕ್ಷಿಸದಲ್ರಿ. ಲೌಕಿಕದಲ್ಲಿ ಹೆತ್ತ ಅಪ್ಪ ಅಮ್ಮ ಮಕ್ಕಳಿಂದ ಏನನ್ನೂ ಅಪೇಕ್ಷಿಸಲ್ಲ, ಕೇವಲ ಅವರೊಂದು ಪ್ರೀತಿಯನ್ನ ಅಪೇಕ್ಷಿಸ್ತಾರೆ. ಹಾಗೆ ಪರಮಾತ್ಮನಿಗೂ ಬೇಕಾದದ್ದು ನಮ್ಮದೊಂದು ವಿಶ್ವಾಸ, ನಮ್ಮದೊಂದು ಶ್ರದ್ಧೆ, ಪ್ರೀತಿಯಿಂದ ಅವನನ್ನ ನೆನಪು ಮಾಡೋಣ. ಶಿವಯೋಗ ನಿಜವಾಗಿ ಸುಯೋಗ. ಶಿವಯೋಗ ನಿಜವಾಗಿ ಮಾನವನನ್ನ ದೇವತೆಯನ್ನಾಗಿ ಮಾಡುವ ಯೋಗ. ಶಿವನ ನೆನಪು ನಮ್ಮ ಜೀವನದ ಎಲ್ಲ ಪಾಪಗಳನ್ನ ನಾಶ ಮಾಡುತ್ತದೆ. ಅದಕ್ಕಾಗಿ ವಿಶ್ವಾಸದಿಂದ ಅರಿತು ಅರ್ಥಪೂರ್ಣವಾಗಿ ಶಿವಾನುಭವವನ್ನ, ಶಿವಾನುಸಂಧಾನವನ್ನ, ಶಿವಯೋಗವನ್ನ, ಶಿವಾನುಭೂತಿಯನ್ನ ಮಾಡಿಕೊಳ್ತಾ ಆತ್ಮದ ಕಣ್ಣಿಂದ ಶಿವನನ್ನ ನೋಡ್ತಾ ಜೀವನದ ಪೂರ್ಣಾನಂದವನ್ನ ಅನುಭವಿಸೋಣ. ನಿಮ್ಮೂರಲ್ಲಿ ಗೌರೀಶಂಕರ ನಗರದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಇದೆ. ನಿಮ್ಗೆಲ್ಲ ಗೊತ್ತಿದ್ಯಾ? ಎಲ್ರಿಗೂ ಗೊತ್ತಿದ್ಯಾ? ಇಲ್ಲಿ ಸಹಜ ರಾಜಯೋಗವನ್ನ, ತುಂಬಾ ಸಹಜವಾದ ಶಿವಯೋಗವನ್ನ ಶಿವನಿಗೆ ಅರ್ಪಿತವಾಗಿರುವ ನಮ್ಮ ಸೋದರಿಯರು ಉಚಿತವಾಗಿ ಕಲಿಸ್ಕೊಡ್ತಾರೆ. ಅದಕ್ಕೆ ಈ ಶಿವರಾತ್ರಿ ಬರುವುದಕ್ಕೆ ಮುಂಚೆ ಒಂದು 3 ದಿನ ನೀವೆಲ್ಲರೂ ನಿಜವಾದ ಶಿವಯೋಗವನ್ನ ಕಲ್ತುಕೊಂಡು ಶಿವರಾತ್ರಿಯನ್ನ ಆಚರಿಸಿ ನೋಡಿ. ಈ ವರ್ಷದ ಶಿವರಾತ್ರಿ ನಿಮ್ಮೆಲ್ಲ ಮನೋಭಿಷ್ಟಗಳನ್ನ ಈಡೇರಿಸುವುದರಲ್ಲಿ ಸಂದೇಹವೇ ಇಲ್ಲ. ಏನ್ ಅನ್ಕೊಳ್ಳೋಣ, ನಮ್ಮಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಒಂದು ಪರಂಪರೆ ಇದೆ. ಯಾರಾದ್ರೂ ನಮ್ಗೇನಾದ್ರೂ ಹೇಳಿಕೊಟ್ರೆ ಅವ್ರಿಗೆ ಗುರುದಕ್ಷಿಣೆ ಕೊಡ್ತೀವಲ್ಲ. ನಾನು ನಿಮ್ಮ ಗುರು ಅಲ್ಲ. ಗುರು ಯಾರಿದ್ದಾನೆ? ಸರ್ವೇಶ್ವರ ಪರಮಾತ್ಮ. ನಮಗೆ ನಿಮಗೆಲ್ಲರಿಗೂ ಅವನೇ ಗುರು. ಸದ್ಗುರು, ಜಗದ್ಗುರು ಎಲ್ಲವೂ ಅವನೇ. ಅವನು ಕಲಿಸಿದ ಜ್ಞಾನವನ್ನ ನಾನು 2-3 ದಿನದಿಂದ ನಿಮ್ ಜೊತೆಗೆ ಹಂಚ್ಕೊಂಡಿದ್ದೀನಿ. ಈಗ ನಾನು ನೀವು ಸೇರಿ ಅವನಿಗೆ ಗುರುದಕ್ಷಿಣೆ ಕೊಡ್ಬೇಕಲ್ಲ. ರಾಣೆಬೆನ್ನೂರಿನ ಜನ ಕಂಜೂಸ್ ಅಂತೂ ಅಲ್ಲ ಅಲ್ವಾ? ಕಂಜೂಸಿದ್ದೀರಾ? ಎಲ್ರು ಗುರುದಕ್ಷಿಣೆ ಕೊಡ್ತೀರಾ? ಯಾರ್ಯಾರು ಕೊಡಕ್ ರೆಡಿ ಇದ್ದೀರಿ ಗುರುದಕ್ಷಿಣೆಯನ್ನ? ದುಡ್ಡು ಕೇಳಲ್ಲ, ಹೆದರ್ಬೇಡ್ರಿ. ಕೆಲವರು ಕೈ ನೋವಾ ಎತ್ತುತ್ತಾ ಇಲ್ವಲ್ಲ? ಹಾ, ಎಲ್ಲರೂ ಗುರುದಕ್ಷಿಣೆ ಕೊಡ್ತೀರಿ. ತುಂಬಾ ತುಂಬಾ ಥ್ಯಾಂಕ್ಸ್ ನಿಮ್ಗೆ. ಈಗ ಕೇಳ್ರಿ ಗುರುದಕ್ಷಿಣೆ ಏನು ಅಂತ. ಆಮೇಲೆ ಪ್ರತಿಜ್ಞೆ ಮಾಡಿ ಫಲದಾಯಿಸ್ಕೋಬಾರ್ದು. ಒಂದು 3 ದಿನ ನಾಳೆಯಿಂದ ಪರಮಾತ್ಮ ಕಲಿಸುವ ಶಿವಯೋಗವನ್ನ ದಿನ 1 ಗಂಟೆ ಹಾಗೆ ಬಂದು ನೀವು ಕಲಿತ್ರೆ ಅದೇ ನೀವು ಕೊಡುವ ಗುರುದಕ್ಷಿಣೆ. ಈಗ ಹೇಳಿ, ಕೊಡ್ತೀರಾ? ಈಗ ಎಷ್ಟು ಜನ ಗುರುದಕ್ಷಿಣೆ ಕೊಡಕ್ ತಯಾರಿದ್ದೀರಿ? ಕೈ ಎತ್ತಿರಿ ನೋಡೋಣ. ಆತ್ಮೀಯರೇ, ಈ ಜಗತ್ತಿಗೆ ಬಂದಿದ್ದೀವಿ, ಒಂದಿನ ಹೋಗ್ತೀವಿ. ಬಂದು ಹೋಗುವುದರ ಮಧ್ಯೆ ಏನೇನೋ ಮಾಡ್ತೀವಿ. ಜೀವನ ಕೊಟ್ಟ ಭಗವಂತನಿಗೆ ಒಂದು ಸಣ್ಣ ಥ್ಯಾಂಕ್ಸ್ ಹೇಳೋಣ ಬೇಡ? ಅದಕ್ಕಾಗಿ ದಿನದಲ್ಲಿ ಒಂದು 10 ನಿಮಿಷವಾದ್ರೂ ಪುರ್ಸತ್ ಮಾಡ್ಕೊಳ್ಳೋಣ. ಅಪ್ಪ, ಇವತ್ತು ಇಡೀ ದಿನ ಚೆನ್ನಾಗಿತ್ತು, ಯಾರ ಜೊತೆಗೂ ಜಗಳ ಮಾಡ್ಲಿಲ್ಲ, ಯಾರ ಹತ್ರ ಬಯಸ್ಕೊಂಡ್ರು ಬೇಜಾರು ಮಾಡ್ಕೊಳ್ಳಿಲ್ಲ, ಖುಷಿಯಾಗಿದ್ದೆ ಅಂತ ಒಂದು ಥ್ಯಾಂಕ್ಸ್ ಹೇಳಿ ಪ್ರತಿದಿನ. ಅದನ್ನ ವಿಧಿವತ್ತಾಗಿ ಸರಿಯಾಗಿ ಪರಮಾತ್ಮನ ಹತ್ರ ಮಾತಾಡುವ ವಿಧಾನವನ್ನ ಕಲ್ತ್ಕೊಂಡ್ಬಿಟ್ರೆ ನಮ್ಮ ಜೀವನ ನಿಜವಾಗಿಯೂ ಬಹಳ ಅರ್ಥಪೂರ್ಣವಾಗುತ್ತೆ ಅಂತ ಹೇಳ್ತಾ, ನಿಮ್ಮ ಊರಿನಲ್ಲಿ ಬಂದು ಪರಮಾತ್ಮ ಕಲಿಸ್ತಾ ಇರುವ 4 ಮಾತುಗಳನ್ನ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಗೆಲ್ಲ ಧನ್ಯವಾದಗಳು.